ವಿ ದ ಟ್ರಾವೆಲರ್ಸ್ 2 ಅದರಲ್ಲಿ ಪಾರ್ಟ್ 1 ಅನ್ನು ನೋಡಿದೀವಿ. ಎಡಿಷನ್, ಸಬ್ಸ್ಟ್ರಾಕ್ಷನ್ ಯಾವ ತರ ಮಾಡೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಿವಿಧ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿಯೂ ಸಹ ಸಬ್ಸ್ಟ್ರಾಕ್ಟಿಂಗ್ ಲಾರ್ಜ್ ನಂಬರ್ಸ್ ಅದರ ಮುಂದುವರೆದ ಭಾಗ ಅಂದ್ರ ಪಾರ್ಟ್ 1 ಆಯ್ತು. ಪಾರ್ಟ್ 2 ಅನ್ನ ಇಲ್ಲಿ ನೋಡೋಣ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಈ ಚರ್ಚೆ ಮಾಡುತ್ತಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರವೇಶ ಪರೀಕ್ಷೆಗಳಲ್ಲಿ ವಿವಿಧ ಶಾಲೆಗಳ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಲಾದಂತಹ ಪ್ರಶ್ನೆಗಳನ್ನು ಸಹ ನೋಡೋಣ. ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇವು ವಾಟ್ ಶುಡ್ ಬಿ ಆಡೆಡ್ ಟು 4803 ಟು ಗೆಟ್ 9241. ಕನ್ನಡದಲ್ಲಿ ಒಂದೊಂದರಲ್ಲೇ ಎರಡೆರಡು ಪ್ರಶ್ನೆಗಳನ್ನು ಕೇಳ್ಯಾರ ನೋಡ್ರಿ. 4803ಕ್ಕೆ ಎಷ್ಟನ್ನು ಸೇರಿಸಿದಾಗ 9241 ಬರುತ್ತದೆ. ಇನ್ನೂ ಒಂದು ಕ್ವಶನ್ ಕೇಳ್ಯಾರ ಅಲ್ಲೇ, ಇದ್ರೊಳಗ ಮೀಟರ್ಗಳಲ್ಲಿ ಕಿಲೋಮೀಟರ್ಗಳಲ್ಲಿ ಬರೆಯಿರಿ ಅಂತ ಹೇಳ್ಯಾರ. ಓಕೆ, ನೆಕ್ಸ್ಟ್ ಇಲ್ಲೇ ನೋಡ್ರಿ, ಇಲ್ಲಿ ಎರಡು ಕ್ವಶನ್ ಕೇಳ್ಯಾರ. ಇದು ಹೌದು, ಇದಕ್ಕೆ ಸಂಬಂಧಪಟ್ಟಂತ ಕ್ವಶನ್. ದ ಡಿಫರೆನ್ಸ್ ಬಿಟ್ವೀನ್ 57,394 and 26,765 is. Next, what should be added to 47,346 to get 84,225? ಹೌದಾ ನೋಡ್ರಿ, 2, 3, 4 ಪ್ರಶ್ನೆಗಳವರೆಗೂ ಈ ಚಾಪ್ಟರ್ ಮೇಲೆ ಕ್ವಶನ್ ಅನ್ನ ಕೇಳ್ತಾರೆ. ಅದಕ್ಕೆ ತುಂಬಾ 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 ಇಂಪಾರ್ಟೆಂಟ್ ಇದು. ಓಕೆ, ನೋಡೋಣ ಯಾವ ರೀತಿ ಮಾಡೋದು ಅಂತ. ಸಬ್ಸ್ಟ್ರಾಕ್ಟಿಂಗ್ ಲಾರ್ಜ್ ನಂಬರ್ಸ್. ಒಂದು ಸೂಚನೆ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ, ನೀವಿನ್ನೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. Let us start. The place where passenger board a bus is called bus stand. ಪ್ರಯಾಣಿಕರು ಬಸ್ ಹತ್ತುವ ಸ್ಥಳವನ್ನ ಬಸ್ ನಿಲ್ದಾಣ ಅಥವಾ ಬಸ್ ತಂಗುದಾಣ ಅಂತ ಕರೀತಾರೆ. Similarly, railway station is the place where people board train. ಅಂದ್ರೆ ರೈಲು ನಿಲ್ದಾಣವು ಜನರು ರೈಲುಗಳನ್ನು ಹತ್ತುವ ಸ್ಥಳವಾಗಿದೆ. ಅದೇ ರೀತಿ ಪೋರ್ಟ್, the place where people board ships is called port. ಜನರು ಹಡಗನ್ನು ಹತ್ತುವ ಸ್ಥಳ, ಅದೇ ಸ್ಥಳವನ್ನ ಬಂದರು, ಪೋರ್ಟ್ ಅಂದ್ರ ಬಂದರು ಎಂದು ಕರೆಯಲಾಗಿದೆ. The port of Mumbai and Chennai are two of the important ports of India. Ships going from Mumbai to Chennai must pass by another important port, Cochin Port. Spot these places on the map of India. ಎಲ್ಲ ರಾಜ್ಯಗಳ ಹೆಸರುಗಳನ್ನ ಕೊಟ್ಟೈತಿಲ್ಲ. ಲಡಾಖ್, ಜಮ್ಮು ಕಾಶ್ಮೀರ, ಹಿಮಾಚಲ್ ಪ್ರದೇಶ, ಪಂಜಾಬ್, ಹರಿಯಾಣ, ದೆಹಲಿ, ಉತ್ತರಾಖಂಡ್, ಉತ್ತರ ಪ್ರದೇಶ್, ರಾಜಸ್ಥಾನ್, ಗುಜರಾತ್. ನೋಡ್ರಿ, ಮುಂಬೈ, ಮಹಾರಾಷ್ಟ್ರ ಪೋರ್ಟ್ ಐತಿಲ್ಲ. ನೆಕ್ಸ್ಟ್ ಗೋವಾ, ಲಕ್ಷದ್ವೀಪ್, ಇಲ್ಲೇ ನೋಡ್ರಿ ಚೆನ್ನೈ ಪೋರ್ಟ್. ರೆಡ್ ಮಾರ್ಕ್ ಅಲ್ಲೆಲ್ಲ ಪೋರ್ಟ್ ಗಳನ್ನು ತೋರಿಸ್ಯಾರ. 22,700 ಕಿಲೋಮೀಟರ್ ಅಂತ ಮೀಟರ್ ಅನ್ನು ಕೊಟ್ಟಾನ. ನೆಕ್ಸ್ಟ್ ಏನ್ ಹೇಳ್ಯಾರ ನೋಡ್ರಿ, ದ ಟೋಟಲ್ ಡಿಸ್ಟನ್ಸ್ ಆಫ್ ದ ಸಿ ರೂಟ್ ಫ್ರಮ್ ಮುಂಬೈ ಟು ಚೆನ್ನೈ is 2,700 kilometer. A ship starting from Mumbai first reaches Cochin port traveling 1,083 kilometer by sea. How much more distance does it have to travel
to reach the Chennai port. The remaining distance to be traveled by ship is 2,700 kilometer minus 1,083 kilometer. ಅದ ನೋಡ್ರಿ 2,700 ಕಿಲೋಮೀಟರ್ಗಳಲ್ಲಿ 1,083 ಕಿಲೋಮೀಟರ್ ಅನ್ನ ಕಳೆದ್ರೆ ಏನ್ ಬರುತ್ತಾ ಉಳಿದಿದ್ದು ಅಷ್ಟನ್ನ ಚಲಿಸಬೇಕು ಅಂತ. 0 minus 3 is not possible. Take a 10 from nearby number. We get 10 minus 3 is 7. Carry 1. 10 minus 2 is 10 minus 8 is 10 minus 9 is 1. Carry 1. 7 minus 1 is 6. 2 minus 1 is 1. 1,217 kilometer. 1,617 ಕಿಲೋಮೀಟರ್. ಕಿಲೋಮೀಟರ್ ಅನ್ನೋದನ್ನ ಬರಿಬೇಕು. ಕಿಲೋಮೀಟರ್ ನೋಡ್ರಿ ಇಲ್ಲಿ 1,617 ಕಿಲೋಮೀಟರ್. ನೆಕ್ಸ್ಟ್ ಏನ್ ಹೇಳ್ತಾರ ನೋಡ್ರಿ. As you learned earlier, the longest route is 15,150 kilometer. 15,150 kilometer between Talon, Russia and Sagres, Portugal. The longest highway in Africa is 10,228 kilometers long, connecting the cities of Cairo in Egypt and Cape Town. How much longer is the land route between Talon and Sagres compared to the highway between Cairo and Cape Town? ಈಗ ಡಿಫರೆನ್ಸ್ ಕೇಳಾಕುಂತಾರ ಅವರು. ಏನ್ ಮಾಡ್ಬೇಕು? ಡಿಫರೆನ್ಸ್ 15,150 kilometer minus 10,228 kilometer. 0 minus 8 is not possible. Take a 10 from nearby number. It becomes 10. 10 minus 8 is 2. Carry 1. 5 minus 2 plus 1, 3. 5 minus 3 is 2. 1 minus 2 is not possible. Take a 10 from nearby number. It becomes 11. 11 minus 2 is 9. Carry 1. 5 minus 1 is 4. 1 minus 1 is 0. 4,922 kilometer. This is 4,922 kilometer. Simple ಇದೆ. 4,922 kilometer. ನೋಡ್ರಿ ಏನ್ ಡಿಫಿಕಲ್ಟ್ ಐತಿ ಇಲ್ಲ. Like addition here too, we can try not to write the position of digit and align the numbers appropriately. ಹಿಂಗ ಅಂದ್ರ ನಂಬರ್ ಅನ್ನ ನಾವು ಈ ತರನು ಬರಿಬಹುದು ಅಂತ. ಕೀಪ್ ಟ್ರ್ಯಾಕ್ ಆಫ್ ಪೊಸಿಷನ್ ಆಫ್ ಡಿಜಿಟ್ ಮೆಂಟಲಿ. ಮನಸ್ಸಿನಲ್ಲಿ ಅಂಕಿಗಳನ್ನ ಟ್ರ್ಯಾಕ್ ಮಾಡಿ ಅಂತ ಹೇಳ್ಯಾರ. ಈಗ ನಾನ್ ಕಲಿಸ್ಕೊಟ್ನಲ್ಲ ಅದು ಮನಸ್ಸಿನಲ್ಲಿ ಅಂಕಿಗಳನ್ನ ಟ್ರ್ಯಾಕ್ ಮಾಡಿ ಬರೆಯೋ ವಿಧಾನ. ಇದನ್ನ ಈ ರೀತಿ ಕಲ್ಕೊಂಡ್ಬಿಡ್ರಿ. ಅವರು ಅದನ್ನೇ ಹೇಳ್ತಾ ಇರೋದು ಈಗ. ನೆಕ್ಸ್ಟ್, ಲೆಟ್ ಅಸ್ ಸಾಲ್ವ್. Subtract the following. Try not to write 10,000, 1,000, 100, 10, 1 at the top. Align the digit carefully. ಈಗ ನಾನ್ ಮಾಡಿ ತೋರಿಸ್ತಾ ಇದೀನಲ್ಲ ಈ ರೀತಿ ಮಾಡ್ಕೊಳ್ರಿ ಅಂತ ಇದು. ಈ ಮೆಥಡ್ಲೆ ನಾನ್ ಮಾಡಿ ತೋರಿಸ್ತಾ ಇದೀನಲ್ಲ ಈ ಮೆಥಡ್ಲೆ ಮಾಡ್ಕೊಳ್ರಿ. 4,578, 2,222 ನೋಡ್ರಿ.
8 minus 2 is 6. 7 minus 2 is 5. 5 minus 2 is 3. 4 minus 2 is 2. 2356. ಆಯ್ತಾ? ಬಿ ನೋಡ್ರಿ 15,324 minus 11,780. 4 minus 0 is 4. ಎರಡರಲ್ಲಿ 8 ಹೋಗಕ್ಕಾಗಲ್ಲ, ಪಕ್ಕದ ಮನೆಯಿಂದ ದಶಕ ತಗೊಂಡ್ರ 12 ಆಗತ್ತ. 12ರಲ್ಲಿ 8 ಹೋದ್ರ 4, ಕೆಲವಂತೂ 1. 3ರಲ್ಲಿ 8 ಹೋಗಕ್ಕಾಗಲ್ಲ, ಪಕ್ಕದ ಮನೆ ದಶಕ ತಗೊಂಡ್ರ 13ರಲ್ಲಿ 8 ಹೋದ್ರ 5, ಕೆಲವಂತೂ 1. 5ರಲ್ಲಿ 1 + 1 2 ಹೋದ್ರ 3, 1ರಲ್ಲಿ 1 ಹೋದ್ರ 0. ನೋಡ್ರಿ, ಎ ಇಲ್ಲೈತಿ, ಬಿ ಇಲ್ಲೇ ಇದೆ. ಎ ಬಿ ಆಯ್ತು. ಸಿ ಒಂದು ನೋಡ್ಬಿಡ್ರಿ, 5,423. ಇಲ್ಲಿ ನೋಡ್ರಿ, ಸ್ಥಾನ ಬೆಲೆಗೆ ಅನುಗುಣವಾಗಿ ಬರ್ಕೋಬೇಕು ಯಾವಾಗ್ಲೂ ಸಂಖ್ಯೆಗಳನ್ನ, ಅಂದ್ರೆ ಮಾತ್ರ ಉತ್ತರ ಸರಿ ಬರುತ್ತ. 100 ಸ್ಥಾನದ ಹುಡುಕ 100 ಸ್ಥಾನ ಬರಿಬೇಕು. ಇಲ್ಲ ಜಸ್ಟ್ 3 minus 3 0, 2 minus 2 0, 4 minus 4 0, 5 minus 0 ಅಂದ್ರ 5 ನ ಬರುತ್ತ. 0 0, 4 minus 4 0, 5 minus ಇಲ್ಲಿ ಏನಿಲ್ಲ ಅಂದ್ರೆ 0 ಇರುತ್ತ, ಅದಕ್ಕೆ 5. ಇದು 5,000 ಬಂತು. ಡಿ ಅನ್ನ ನೋಡ್ರಿ, ಈಗ ಡಿ 123 minus 12. 3 minus 2 is 1, 2 minus 1 is 1, 1 minus 0 is 1. ನೋಡ್ರಿ ಎಷ್ಟು ಚೆನ್ನಾಗಿ ಈಸಿ ಅದಾವಲ್ಲ. ಈ ಇಲ್ಲೇ 3 ಸಂಖ್ಯೆಗಳನ್ನು 0 ಬರೆದ್ಬಿಟ್ರೆ ಮುಗಿದ ಹೋಗುತ್ತಿದೆ. ಎಷ್ಟು ಬರುತ್ತಾ? 77 ಬರಿತೀವಿ. 10 ಬಿಡಿಯೊಳಗ ಬಿಡಿ ಹೋದ 1s 0, 10s 0, 100 0, ಉಳಿದಿದ್ದು ಹಂಗ ಬರುತ್ತೆ. ಹೆಂಗಂತ ತೋರಿಸ್ತೀನಿ ನೋಡ್ರಿ. 77,777 777 ಮೈನಸ್ 7 0, 7 0, 7 0, 7ರಲ್ಲಿ 0 ಹೋದ್ರ 7, 7ರಲ್ಲಿ 0 ಹೋದ್ರ 7. 77,000 ಅಷ್ಟೇ. ಇನ್ನ ಎಫ್ ನೋಡ್ರಿ, 826 ಮೈನಸ್ 752. 6ರಲ್ಲಿ 2 ಹೋದ್ರ 4, 2ರಲ್ಲಿ 5 ಹೋಗಕ್ಕಾಗಲ್ಲ, ಪಕ್ಕದ ಮನೆ ದಶಕ ತೋಡ್ರಿ. 12 minus 5 is 7, carry 1, 8 minus 8 is 0, 74 ಬರುತ್ತ. ನೆಕ್ಸ್ಟ್, ಮೇರಿ's ಟ್ರೈನ್ ಜರ್ನಿ ಟು ದೆಹಲಿ. ಮೇರಿ ರೈಲು ಪ್ರಯಾಣದ ಮೂಲಕ ದೆಹಲಿಗೆ ಹೋಗುತ್ತಿದ್ದಾರೆ. ಮೇರಿ is on a train journey. She starts from Kolkata with rupees 12,540. She spent 3,275 on a food and other expenses during her trip to Varanasi. In Varanasi, her uncle gives her a gift worth of 4,900 rupees. She then traveled to Delhi, spending 2,645 on train ticket. She spent 1,275 on souvenirs in Delhi. How much money is Mary left with at the end of the Delhi trip? ತುಂಬಾ ಈಸಿ ಐತಿ. ಏನಂದ್ರ ಮೊದ್ಲಿಗೆ ಅವಳ ಹತ್ರ 12,000
540 ರೂಪಾಯಿ ಐತಿ. ಅವರ ಅಂಕಲ್ ಕೊಟ್ಟಿದ್ದ ದುಡ್ಡು ಎಷ್ಟು? 4,900 ರೂಪಾಯಿ. ಇದನ್ನ ಕೂಡಿಸ್ಲಿ, ಒಟ್ಟು ದುಡ್ಡು ಎಷ್ಟಾಗತ್ತಾ ಅಂತ ಗೊತ್ತಾಗತ್ತ ನೋಡ್ರಿ. 0 ಪ್ಲಸ್ 0 ಅಂದ್ರೆ 0, 4 ಪ್ಲಸ್ 0 ಈಸ್ 4, 5 ಪ್ಲಸ್ 9 ಈಸ್ 14, 4 carry 1, 2 plus 4 is 6, 6 plus 1 7, 1 1. 17,440 ರೂಪಾಯಿ ಆಯ್ತು. ಈಗ ಅವಳ ಎಕ್ಸ್ಪೆನ್ಸಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಎಕ್ಸ್ಪೆನ್ಸಸ್ ಫಸ್ಟ್ ಗೆ 3,275, ನೆಕ್ಸ್ಟ್ 2,645, next 1,275. ಇವನ್ನೆಲ್ಲವನ್ನು ಕೂಡಿಸ್ಬಿಡ್ರಿ. 5 plus 5 10, 10 plus 5 15, 5 carry 1, 7 plus 4 11, 11 plus 7 18, 18 plus 1 19, 9 carry 1, 2 plus 6 8, 8 plus 2 10, 10 plus 1 11 carry 1, 3 plus 2 5, 5 plus 1 6, 6 plus 1 7, 7,195 ಅವ್ರದ್ದು ಎಕ್ಸ್ಪೆನ್ಸಸ್ ಆಯ್ತು. ಈಗ ಅವಳದು ಒಟ್ಟು ದುಡ್ಡಿನಲ್ಲಿ ಇದನ್ನ ಕಳೆದು ಬಿಟ್ರೆ ಮುಗೀತು. ಏನು? ಈಗ 17,440 ಮೈನಸ್ 7,195 ಮಾಡಬೇಕು. ಈಗ ಅವಳದು ಇದು ಟೋಟಲ್ ಅಮೌಂಟ್, ಅವಳದು ಇದು ಎಕ್ಸ್ಪೆನ್ಸಸ್ 7,195. ಟೋಟಲ್ ಅಮೌಂಟ್ ನಲ್ಲಿ ಎಕ್ಸ್ಪೆನ್ಸಸ್ ಕಳೆದು ಬಿಟ್ರೆ ಎಷ್ಟು ಉಳಿಯುತ್ತಾ ಅಷ್ಟು ಇನ್ನು ಅವಳ ಹತ್ರ ಉಳಿದಿದ್ದು ದುಡ್ಡು ಆಗತ್ತ. 0 minus 5 is not possible. Take a 10 from nearby number, it becomes 10. 10 minus 5 is 5, carry 1. 14 minus 10 is 4, carry 1. 4 minus 2 is 2. 7 minus 7 is 0. 1 minus 0 is 1. ಎಷ್ಟಾಯ್ತು ಹಂಗಂದ್ರೆ ದುಡ್ಡು? 10,245. ಲಾಸ್ಟ್ ಬರೀತಿರಲ್ಲ ಅವಾಗ ಸಿಂಬಲ್ ಅಂದ್ರ ರೂಪಾಯಿ ಸಿಂಬಲ್ ಅನ್ನ ಬಳಸ್ತಿ. ಸಿಂಬಲ್ಗೆ ಯೂನಿಟ್ಗೂ ಮಾರ್ಕ್ಸ್ ಹಂಗಾಗಿ ನೋಡ್ರಿ ಚೆನ್ನಾಗಿ ಕೊಟ್ರಲ್ವಾ. ನೆಕ್ಸ್ಟ್ ನೋಡ್ರಿ, ಇಲ್ಲೊಂದು ಪ್ರಮಾಣ. ಮೆಂಬರ್ಸ್ ಆಫ್ ಅ ಸ್ಕೂಲ್ ಕೌನ್ಸಿಲ್ ಹ್ಯಾವ್ ರೈಸ್ಡ್ 70,500. They plan to set up a math lab with some games and model worth 39,785. Buy library books worth 9,545 and purchase sport equipment worth 19,548. Okay. ಈಗ ಎಕ್ಸ್ಪೆನ್ಸಸ್ ಎಷ್ಟೈತಿ ಅದನ್ನೆಲ್ಲವನ್ನ ಸಪರೇಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಅವ್ರ ಕಡೆ ದುಡ್ಡು ಎಷ್ಟೈತಿ? 70,500 ರೂಪಾಯಿ ಐತಿ. Estimate whether school council has raised enough money to make the purchase. Share your thought in class. Next, check your estimate with calculation. ಎಸ್ಟಿಮೇಷನ್ ಅಂತಂದ್ರೆ ನಾವು ಇದನ್ನ ರೌಂಡ್ ಅಪ್ ಮಾಡ್ಬಿಡೋಣ. ಏನ ಇದು 40,000, 10,000, 50,000 ಆಯ್ತು. 50,000 20,000. ಇಲ್ಲಿ ನೋಡ್ರಿ, ಇಲ್ಲ 500 ಐತಿ, ಇಲ್ಲ 200 ಐತಿ. 500 ಕಡಿಮೆ ಐತಿ, 500 ಕಡಿಮೆ ಐತಿ. ಹಂಗಂದ್ರೆ 1,000 ಕಡಿಮೆ ಆಯ್ತು. ಇಲ್ಲೇ 300 ಕಡಿಮೆ ಐತಿ. 69,000 ಸಮಥಿಂಗ್ ಏನ ಆಗುತ್ತಾ ಅಂತ ಅನ್ಕೊಳ್ಳೋಣ. ಹಂಗ ಎಸ್ಟಿಮೇಷನ್ ಏನು? Estimate whether school council has raised enough money to make purchase. Share your thought. Yes. Estimation yes anta ಹೇಳೋಣ.
Yes, school council, school council, school council, council has raised enough money, enough money. ಅಂದಾಜು ರೌಂಡ್ ಅಪ್ ಮಾಡ್ರಿ ಅಂತ ಹೇಳ್ಯಾರಲ್ಲ, ರೌಂಡ್ ಅಪ್ ಮಾಡಿದಾಗ ಒಂದು 69,000 ಅದೇನೋ ದುಡ್ಡು ಆಗುತ್ತಾ ಅಂತ ಇಟ್ಕೊಳ್ರಿ. ಈಗ 69,000 ಆಗುತ್ತಾ, ಕ್ಯಾಲ್ಕುಲೇಷನ್ ಮಾಡ್ರಿ ಅಂತ ಹೇಳ್ಯಾರಲ್ಲ, ಇಲ್ಲೇ ಕ್ಯಾಲ್ಕುಲೇಷನ್ ಮಾಡೋಣ. ಫಸ್ಟ್ ಗೆ ಏನ್ ಬೇಕು? ಫಸ್ಟ್ ಗೆ ಎಷ್ಟು? 39,785 ಒಂದಿದೆ. ನೆಕ್ಸ್ಟ್ 9,545 ಇನ್ನೊಂದು. ನೆಕ್ಸ್ಟ್ 19,548 ಇದು ಖರ್ಚು ಮಾಡ್ತಾ ಇರೋದು. 5 5 10 10 ಖರ್ಚು, ಒಟ್ಟು ಖರ್ಚು 5 5 10 10 8 18 8 ಕೆಲವೊಂದು 1 8 + 4 12 12 + 4 16 16 + 1 17 7 carry 1 5 + 7 + 5 12 12 + 5 17 17 + 1 18 8 + 1 carry 8 plus carry 1 8 8 carry 1 27 28 8 carry 1 5 3 carry 2. This is carry 2. 3 + 1 4 4 + 2 6. This becomes 68,875 78. Yes, they have 70,500. They already have 70,500 minus 68,878. Okay, 0 minus 8 is not possible. Take a 10 from nearby number. It becomes 10 minus 8 is 2, carry 1. 10 minus 8 is 2, carry 1. 15 minus 9 is 6, carry 1. 10 minus 9 is 1, carry 1. 7 minus 7 is 0. Our hatra innu 1,622 left. Rupees 1,622 left. ಇನ್ನು ಉಳಿಯುತ್ತಷ್ಟ. ಸರಿನಾ? ಇಷ್ಟು ಸಾಕಾಗಿ ಅವ್ರದ್ದೇನಿದು ಖರ್ಚು, ಎಕ್ಸ್ಪೆಂಡಿಚರ್, ಅದು ಖರ್ಚು, ಅವರಲ್ಲಿದ್ದಂತ ಹಣ ಡಿಫರೆನ್ಸ್ ತಗೊಂಡಾಗ 1,627 ರೂಪಾಯಿ ಇನ್ನು ಉಳಿಯುತ್ತೆ ಅವರಿಗೆ. ನೆಕ್ಸ್ಟ್ ನೋಡ್ರಿ, ಇನ್ನು a truck can carry 8,250 kg of goods. A factory load 3,675 kg of cement and 2,850 kg of steel on it. What is the total weight of load onto the truck? Total weight ಎಷ್ಟಾಯಿತು? 3,675 plus 2,850 addition ಮಾಡಬೇಕು ಇದನ್ನ. 5 7 plus 5 is 12, carry 1. 6 plus 8 is 14, 14 plus 1 15, 5 carry 1. 3 plus 2 5, 5 plus 1 6. ಲಾಸ್ಟ್ ಗೆ ಯೂನಿಟ್ ಅನ್ನ ಬರೆಯೋದನ್ನ ಮರಿಬಾರ್ದು. ಏನಾಗ್ತಿದ್ದು? 6,000 ಇಲ್ಲೇ ಬರೆದ್ಬಿಡ್ತೀನಿ ನೋಡ್ರಿ. 6,525 kg total load ಆಯ್ತು. How much more weight can the truck carry before reaching its maximum capacity? ಎಷ್ಟು ಮ್ಯಾಕ್ಸಿಮಮ್ ಎಷ್ಟೈತಿ? 8,250 ಇದೆ. ಅದರಲ್ಲಿ ಅದು ಹೇರಿದ್ದನ್ನ ಎಷ್ಟು ಹೇರ್ಯಾರ ಅದನ್ನ ಕಳೆದ್ ಬಿಟ್ರ ಗೊತ್ತಾಗತ್ತ ಇನ್ನು ಎಷ್ಟು ಬೇಕಂತ. 5 carry 1 2
7 carry 1, 1725. ಇನ್ನು ಅದ್ರ ಕೆಪಾಸಿಟಿ ಎಷ್ಟೈತೆ ಅಂದ್ರೆ 1725 kg ಇದೆ ನೋಡ್ರಿ. ಇಲ್ಲಿ ಲೆಕ್ಕನು ಮಾಡೈತಿ, ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಿಕ್ ಸಮ್ಸ್ ಅಂಡ್ ಡಿಫರೆನ್ಸ್. ಈಗ ಕ್ವಿಕ್ ಸಮ್ ಮತ್ತು ಡಿಫರೆನ್ಸ್, ತ್ವರಿತ ಮೊತ್ತಗಳು ಮತ್ತು ವ್ಯತ್ಯಾಸಗಳನ್ನು ಮಾಡಕ ಒಂದು ಟ್ರಿಕ್ ಇದೆ. ಏನಂತಂದ್ರ ಸಂಖ್ಯೆಯನ್ನ 10ರ, 100ರ, 1000ದ ಮತ್ತು 10,000, 1,00,000 ಈ ರೀತಿ ಮಾಡಿಕೊಂಡು ಕಳೆಯುವುದು ಅಥವಾ ಕೂಡುವುದು ಅಥವಾ ಗುಣಾಕಾರ ಭಾಗಾಕಾರ ಮಾಡಿದಾಗ ತ್ವರಿತವಾಗಿ ಮಾಡಬಹುದು ಲೆಕ್ಕಗಳನ್ನ. ನೀವು ಕ್ಯಾಲ್ಕುಲೇಷನ್ ಫಾಸ್ಟ್ ಇದ್ರೆ ಎಂತ ಲೆಕ್ಕನೂ ಮಾಡಬಹುದು. ಆದ್ರ ಇದು ಈಸಿಯೆಸ್ಟ್ ವೇದೊಳಗೆ ಮಾಡುವಂತದ್ದು, ಎಲ್ಲರಿಗೂ ಈಸಿಯಾಗಿ ಬೇಗ ಗೊತ್ತಾಗೋ ತರ ಮಾಡುವ ವಿಧಾನವನ್ನ ಹೇಳ್ತಾ ಇದ್ದಾರೆ. ಯಾವ ರೀತಿ ಅಂತ ನೋಡ್ರಿ. He want to figure out what number he should add to give a number such that the sum is 100 or 1000. Help him fill the blank with an appropriate number. 32 plus what number we get? 100. 32. ಈಗ ಇದನ್ನ ನಾನು 30 ಅಂತ ಮಾಡ್ತೀನಿ. ಇನ್ ಎಷ್ಟು ಸೇರಿಸ್ಬೇಕು? 70. ಈಗ ಇಲ್ಲಿ ಆಲ್ರೆಡಿ 2 ಸೇರಿಸ್ಬಿಟ್ರ ಇನ್ನೆರಡು ಈ ಕಡೆ ಕಡಿಮೆ ಮಾಡ್ಬೇಕು ಅಂದ್ರೆ 68. ಸಿಂಪಲ್ ಇದೆ ನೋಡ್ರಿ. ಈ ತರ Sukanta's friend Piku show him an interesting way to solve problems. ಇಲ್ಲಿ ನೋಡ್ರಿ. Do you think this method will always work? ಹೌದು. ಏನಂದ್ರ 32ಕ್ಕ 67 ಸೇರಿಸಿದ್ರ 99 ಆತು. 67ಕ್ಕ 1 ಸೇರಿಸಿದ್ರ 68 ಆತು. 32 68 100. ಈಗ ನಾನು ಹೇಳ್ಕೊಟ್ನೆಲ್ಲ ಅದೇ ತರ. ಇಲ್ಲಿ ನೋಡ್ರಿ, 59ಕ್ಕ ರೌಂಡ್ ಅಂಕಿ ಮಾಡಿ 60ಕ್ಕ 40 ಸೇರಿಸಿದ್ರ 100 ಆಗತ್ತ. ಒಂದ್ ಕಡಿಮೆ ಇದೆ, ಇಲ್ಲಿ 41ಅನ್ನ ಸೇರಿಸ್ಬೇಕು. ಇಲ್ಲಿ ನೋಡ್ರಿ, 99 ಬರ್ಬೇಕಂದ್ರೆ ಎಷ್ಟು ಬರ್ಬೇಕು? ಇಲ್ಲೇ 40 ಬಂದ್ರ 99, 1 ಸೇರಿಸ್ತು, ಇದೆಷ್ಟಾಯ್ತು? 41 ಆಯ್ತು. ಇಲ್ಲಿ 100 ಆಯ್ತು ನೋಡ್ರಿ. 99 100 ಚೆನ್ನಾಗಿದೆ ಅಲ್ವಾ? ಈಗ ಅದೇ ತರ ನಾವು ದಿಸ್ ಮೆಥಡ್ ಟು ಸಾಲ್ವ್ ದ ಫಾಲೋವಿಂಗ್. ಯೂಸ್ ದಿಸ್ ಮೆಥಡ್. ಈಗ ಮೇಲ್ಗಡೆ ಮಾಡಿದ್ರಲ್ಲ ಆ ಮೆಥಡ್ ಅನ್ನ ಯೂಸ್ ಮಾಡಿ ಇದನ್ನ ಸಾಲ್ವ್ ಮಾಡ್ರಿ ಅಂತ ಹೇಳಾರ ಅವರು. ಸಿಂಪಲ್ ಇದೆ. ಏನಂದ್ರ ಇಲ್ಲಿ ನೋಡ್ರಿ, ಇದನ್ನ ರೌಂಡ್ ಅಂಕಿ 70 ಮಾಡ್ಕೊಂತೀವಿ. 70 ಮಾಡ್ಕೊಂಡ್ರೆ ಇನ್ನು 30 ಸೇರ್ಸ್ಬೇಕಾಯ್ತು. ಸರಿನಾ? ಇಲ್ಲಿ 7 ಜಾಸ್ತಿ ಐತಿ ಅಂದ್ರ ನೋಡ್ರಿ, 1,000 ಇದೆ. 1,000 ರೌಂಡ್ ಅಂಕಿ ಮಾಡ್ಬೇಕು ನಾವು. 800 ಪ್ಲಸ್ 200 ಸೇರ್ಸ್ಬೇಕು. ಇಲ್ಲೇ ಆಗ್ಲೇ 77 ಇದೆ. ಇನ್ನೆಷ್ಟು ಸೇರ್ಸ್ಬೇಕಾಗಿತ್ತು? 23. 123. ಜಸ್ಟ್ ಈ ತರ. ಇಲ್ಲಿ ನೋಡ್ರಿ, 666 ಇದೆ. ಇಲ್ಲಿ 4 ಸೇರಿಸಿದ್ರ ಕೊನೆಯ ಸಂಖ್ಯೆ 0 ಆಯ್ತು, ಕ್ಯಾರಿ 1. ನೆಕ್ಸ್ಟ್ 3 ಸೇರಿಸಿದ್ರ ಕೊನೆಯ ಸಂಖ್ಯೆ 10 ಆಗುತ್ತಾ. ನೆಕ್ಸ್ಟ್ 3 ಸೇರಿಸ್ಬೇಕು ನೋಡ್ರಿ, 334. ಬೇಕಂದ್ರೆ ಒಂದ್ಸರಿ ನೋಡ್ಬಿಡೋಣ ಅಷ್ಟಾಗುತ್ತಾ ಇಲ್ಲ. ಇದನ್ನ ತೋರಿಸ್ಲಾ? 877, 123, 10 ಕೆಲವಂತು 1, 7, 2, 9, 9, 1, 10 ಕೆಲವಂತು 1, 8, 1, 9, 9, 1, 10 ನೋಡ್ರಿ. ಹಿಂಗ್ ಗೊತ್ತಾಗ್ಲಿಲ್ಲ, ಸಿಂಪಲ್ ಏನ್ ಮಾಡೋದು ಅಂತಂದ್ರ 1,000ದಲ್ಲಿ ಕೊನೆಯ ಸಂಖ್ಯೆ 1,000 ಇದೆಯಲ್ಲ, ಇಲ್ಲಿ ನೋಡ್ರಿ 4,103 ಕಳೆದ್ ಬಿಟ್ರು ಬರುತ್ತ. 4,103 ಕಳೆದ್ರಿ ಅಂದ್ರ ನೋಡ್ರಿ, 10ರಲ್ಲಿ 3 ಹೋದ್ರ 7, ಕೆಲವಂತು 1, 10ರಲ್ಲಿ 1 ಹೋದ್ರ 9, ಕೆಲವಂತು 1, 10ರಲ್ಲಿ 2 ಹೋದ್ರೆ 8, 1
10,000 ಐತಲ್ಲ ಇದು. 10,000. ಓಕೆ ಓಕೆ ಓಕೆ. 10ರಲ್ಲಿ 5 ಹೋದ್ರ 5. ಏನೋ ಮಿಸ್ಟೇಕ್ ಆತಲ್ಲ, ನೋಡಂತಾಡ್ರಿ. ರೈಟ್. 9, 10ರಲ್ಲಿ 2 ಹೋದ್ರ 8, 10ರಲ್ಲಿ 5 ಹೋದ್ರ 5, ಕೆಲವೊಂದು 1ರಲ್ಲಿ 1 ಹೋದ್ರ 0. 5,897. 5,897. 3 ಹಾಕಿದ್ರ ಇದೆಷ್ಟಾತು? 100 ಆಗತ್ತ. 5,900. 1 ಹಾಕಿದ್ರ 600 ಕರೆಕ್ಟ್ ಇದೆ. ಬೇಕಂದ್ರೆ ಅವ್ನು 2 ಯಾಡ್ ಮಾಡಿದ್ರ 5,897 ಇದೆಯಾ? 5,897ಕ್ಕ 4,103 ಆಡ್ ಮಾಡಿದ್ರೆ ಅದು ಬರ್ತಾ ಇಲ್ಲ ನೋಡೋಣ. 7, 3, 10ಕ್ಕ 0 ಕೆಲವಂತ 1, 10, 0 ಕೆಲವಂತ 1, 8, 1, 9, 9, 1, 10 ಕೆಲವಂತ 1, 5, 4, 9, 9, 1, 10. ನೋಡ್ರಿ 10,000 ಬಂತು. Will this method work if the unit digit is 0? ಆಗತ್ತ ನೋಡ್ರಿ. ಇಲ್ಲೇ 10,000 ಇದೆ. ಇನ್ನೆಷ್ಟು ಸೇರಿಸ್ಬೇಕು? ಕೊನೆಯ ಸಂಖ್ಯೆ ಬಿಡಿ ಸ್ಥಾನ 5 ಐತಿ. 5ಕ್ಕೆ 5 ಸೇರಿಸಿದ್ರೆ 10. ಕೆಲವಂತು 1 ಮುಂದೆ ಹೋಗುತ್ತಾ. ಇಲ್ಲಿ ಒಂದು ಆಲ್ರೆಡಿ ಐತಿ ಅಂದ್ರ 4 ಸೇರಿಸ್ಬೇಕು. ನೆಕ್ಸ್ಟ್ ಇದೇ ತರ ಮುಂದಿನ ಸಂಖ್ಯೆ ಇದು 9 ಆಯ್ತು. ಅಂದ್ರ 10 ಆಗ್ಬೇಕಿದು 5 ಕೆಲವಂತು 1 10. ಈಗ 45ಕ್ಕ 55 ಸೇರಿಸಿದ್ರ 100 ಆಗತ್ತ. ನೆಕ್ಸ್ಟ್ ಇಲ್ಲಿ 500 ಉಳಿಯುತ್ತ. 500ಕ್ಕ 500 ಸೇರಿಸಿದ್ರ 1000 ಆಗತ್ತ. 1000 ಇಲ್ಲ ಆತು. ಇದು 6,000 ಆತು. 6,000, 4,000, 10,000 ಆಗುತ್ತಿಲ್ಲ. ಈಸಿ ಈ ತರ ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ ಏನ್ ಹೇಳಾರ ಮೊದ್ಲು ನೋಡೋಣ. Will this method work if unit digits is 0? What do you think? What other method can you use to find the missing number to fill in the blank? Share your thought in class. Okay, ನೋಡೋಣ. ಇಲ್ಲೇ 0 ಐತಿ. ಅದರ್ ಮೆಥಡ್ ಏನಂತಂದ್ರ 1,000ದಲ್ಲಿ 180 ಕಳೆದು ಬಿಟ್ರ ಏನ್ ಬರುತ್ತ ಅದ. ಈಗ ಅದರ್ ಮೆಥಡ್ ಅಂದ್ರ 0, 8, 0 minus 8 not possible. Take a 10 from nearby number, it becomes 10. 10 minus 8 is 2, carry 1. 10 minus 2 is 8, carry 1. 1 minus 1 is 0. 8, 20. ಇಲ್ಲ ಅಂದ್ರ ಇದನ್ನ 200 ಮಾಡ್ಕೊಂಡ್ಬಿಡ್ರಿ. 200ಕ್ಕ ಇನ್ನೆಷ್ಟು ಸೇರಿಸ್ಬೇಕು? ಈ ತರ. ಈಗ 760 ಐತಿ. 750 ಮಾಡ್ಕೊಂಡ್ರೆ 250 ಸೇರಿಸ್ಬೇಕು. 10 ಜಾಸ್ತಿ ಐತಿ. ಇನ್ನ 10 ಕಡಿಮೆ ಇಲ್ಲಿ ಮಾಡ್ಬಿಟ್ರ. ಇಲ್ಲೇ 1,000 ಇದೆ. 400 ಕೊಟ್ರ ಇನ್ನೆಷ್ಟು ಸೇರಿಸ್ಬೇಕು? 600. ಈ ತರ. ನೆಕ್ಸ್ಟ್ Namita likes the number 9. She wants to subtract 9 or 99 from any number. Find a way to quickly subtract 9 or 99 from any number. ಏನಂತಂದ್ರ ಇಲ್ಲಿ ನೋಡ್ರಿ. ಏನಂದ್ರ ಇದನ್ನ 62 ಕಡೆನೂ ಒಂದೊಂದು ಸೇರಿಸ್ಬಿಡುದು. 68 ಮೈನಸ್ 10 ಮಾಡೋದು. ನೋಡ್ರಿ 68 ಮೈನಸ್ 10 ಅಂದ್ರ 58 ಬರ್ತಾ ಇಲ್ಲ ನೋಡೋಣ. ಈಗ 58 ಉತ್ತರ ಅಂತ ಬರ್ದೀನಿ ನಾನು. ಬರುತ್ತಾ ಇಲ್ಲ ಹೆಂಗ ಅಂತ ನೋಡ್ರಿ. 67 ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತಾ ಇದೀನಿ. ಮೈನಸ್ 9. 17ರಲ್ಲಿ 9 ಹೋದ್ರ 8. 7ರಲ್ಲಿ 9 ಹೋಗಲ್ಲ. ಪಕ್ಕದ ಮನೆ ದಶಕ ತಗೊಂಡ್ರೆ 17 ಆಯ್ತು. 17ರಲ್ಲಿ 9 ಹೋದ್ರ 8 ಕೆಲವಂತು 1. 6ರಲ್ಲಿ 1 ಹೋದ್ರ 5. ನೋಡ್ರಿ ಎಷ್ಟು ಸಿಂಪಲ್ ಇದೆ ಅಲ್ವಾ? ಏನಂದ್ರ ಈ ಸ್ಥಾನಕ್ಕೂ 1 ಸೇರಿಸ್ಬೇಕು, ಈ ಸ್ಥಾನಕ್ಕೂ 1 ಸೇರಿಸ್ಬೇಕು. ಈಗ ನೋಡ್ರಿ ಇಲ್ಲಿ ಹಂಗ ತೋರಿಸ್ಬಿಡ್ತೀನಿ. ಇದು 84 ಆತು ಮೈನಸ್ 10
ಸಿಂಪಲ್ ಇದೆ ಅಲ್ವಾ? 74. ಇಲ್ಲೇ 145 ಆಗತ್ತಿದ. ಈ ಕಡೆ ಒಂದ್ ಸೇರ್ಸಿದ್ವಿ, ಈ ಕಡೆ ಒಂದ್ ಸೇರ್ಸಿದ್ವಿ, 10. 135 ನೋಡ್ರಿ ಎಷ್ಟು ಈಸಿ ಐತಿ. ಇಲ್ಲೇ 188 ಆಯ್ತಿದು. ಈ ಕಡೆ ಒಂದ್ ಸೇರ್ಸಿದ್ವಿ, ಈ ಕಡೆ ಒಂದ್ ಸೇರ್ಸಿದ್ರ 100 ಆಗತ್ತ. ಇನ್ನು ಉಳಿದಿರೋದು ಏನು? 188ರಲ್ಲಿ 100 ಹೋದ್ರೆ 88 ಉಳಿಯುತ್ತ. ನೆಕ್ಸ್ಟ್ 240 ಒಂದ್ ಸೇರ್ಸಿದ್ರ 247 ಒಂದ್ ಸೇರ್ಸಿದ್ರ 248 ಮೈನಸ್ 99 ಒಂದ್ ಸೇರ್ಸಿದ್ರ 100 ಅಂದ್ರ ಇಲ್ಲೇ 200 148 ಉಳಿಯುತ್ತೆ. 148 248ರಲ್ಲಿ 100 ಹೋದ್ರ 148 ಉಳಿಯುತ್ತ. ನೆಕ್ಸ್ಟ್ 763 ಇದೆ, ಒಂದ್ ಸೇರ್ಸಿದ್ರ 764 ಮೈನಸ್ 100. 764ರಲ್ಲಿ 100 ಹೋದ್ರ 664. ಬೇಕಂದ್ರ ಈ ತರ ಈಗ ಮಾಡಿದ್ನೆಲ್ಲ ಡೈರೆಕ್ಟ್ ಆ ತರ ಮಾಡಿ ನೋಡ್ಕೊಂಡ್ರು ಉತ್ತರ ಸರಿ ಬಂದಿರುತ್ತೆ. ಚೆನ್ನಾಗಿದೆ ಅಲ್ವಾ ಈ ಮೆಥಡ್? ನಾವು use the above solution to find answer to the following problem. Do not calculate again. ಈಗ Namita wonders if she can get 9 or 99 the answer to any subtraction problem. Find a way to get the desired answer. ಈಗ ಇವಳು ಏನ್ ಮಾಡ್ತಾಳ ಅಂದ್ರ ಇದಕ್ ಒಂದ್ ಸೇರ್ಸ್ಕೊಂತಾಳ, ಇದನ್ನ 10 ಮಾಡ್ಕೊಂತಾಳ. ಇಲ್ಲಿ ಏನಾಗಬೇಕು? 30. ಇಲ್ಲಿ ಒಂದ್ ಸೇರ್ಸಿದ್ರ ಒಂದ್ ಕಳಿಬೇಕು ಅಷ್ಟೇ. ಇಲ್ಲ ನೋಡ್ರಿ, 9 ಬರ್ಬೇಕು ಅವಳಿಗೆ. ಆನ್ಸರ್ 9 ಬರ್ಬೇಕು. 32 ಇದೆ. ಏನನ್ನ ಕಳೆದ್ರ ಅವಳಿಗೆ ಆನ್ಸರ್ 9 ಬರುತ್ತ. 9ನ್ನ ಕಳೆಯಿರಿ ಮೊದ್ಲ. 12ರಲ್ಲಿ 9 ಹೋದ್ರ 3, ಕೆಲವಂತೂ 1, 2ರಲ್ಲಿ 3ರಲ್ಲಿ 2 ಹೋದ್ರ 3ರಲ್ಲಿ 1 ಹೋದ್ರ 2, 23. ಇದು ಆನ್ಸರ್. ಈಗ ಇಲ್ಲಿ ನೋಡ್ರಿ, 2ರಲ್ಲಿ 12ರಲ್ಲಿ 3 ಹೋದ್ರ 9, 17ರಲ್ಲಿ 3 ಹೋಗ್ತಾ ಇದೆ. ಆ 17ರಲ್ಲಿ ಎಷ್ಟು ಹೋದ್ರ 9 ಸ್ಥಾನ ಅಂತ ಗೊತ್ತಿರ್ಬೇಕು. ಈಗ ಅವ್ರು ಮಾಡದಂತೆ ಇದನ್ನ 10 ಮಾಡ್ಕೊಂಡ್ವಿ ಅಂದ್ರ ಇಲ್ಲಿ ಏನೇನ್ ಮಾಡ್ಬೇಕು? ಎಲ್ಲಾ ಸ್ಥಾನಕ್ಕೂ ಒಂದೊಂದು ಸೇರ್ಸ್ಕೊಂತ ಬರ್ಬೇಕು. ಅಂದ್ರ 33, ಅದರೊಳಗ 10, 30 ಇದಕ್ಕೊಂದ್ ಸೇರ್ಸಿದ್ವಿ, ಇದಕ್ಕೊಂದ್ ಸೇರ್ಸಿದ್ವಿ 10. ನೋಡ್ರಿ 23 ಎಷ್ಟು ಈಸಿ ಐತಲ್ಲ. ಇದ ಚೆನ್ನಾಗೈತಿ. ಇಲ್ಲಿ ನೋಡ್ರಿ, ಇದಕ್ಕೊಂದ್ ಸೇರ್ಸಿದ್ವಿ, ಇದಕ್ಕೊಂದ್ ಸೇರ್ಸ್ರಿ, ಇಲ್ಲಿ ಏನ್ ಕಳೆದ್ರ ಅಷ್ಟು ಬರುತ್ತ ಅನ್ನೋದು ಗೊತ್ತಾಗ್ಬಿಡುತ್ತೆ ನಿಮ್ಗ. ಇಲ್ಲಿ ನೋಡ್ರಿ, ಒಂದ್ ಸೇರ್ಸಿದ್ರ 878 ಆಯ್ತು. ಇಲ್ಲೇ ಒಂದ್ ಸೇರ್ಸ್ಕೊಂಡ್ವಿ, ಅಲ್ಲಿ ಸಂಖ್ಯೆ ಏನಿಲ್ಲ, ಸುಮ್ ತಲೆ ಕೆಡ್ಸ್ಕೊಬಿಡ್ರಿ, 100 ಆಯ್ತು. ಈಗ 878ರಲ್ಲಿ 100ನ್ನು ಕಳೆದ್ರ ಇನ್ನೆಷ್ಟು ಉಳಿತು? 778 ಉಳಿತು. ಆದ್ರ ನಾ ಕಳೆದೇ ಅಲ್ಲಿ. ಈಗ 700 ನೋಡ್ರಿ, 877 100ನ್ನು ಕಳೆದ್ರ 778. ಇಲ್ಲಿ 8 ಇತ್ತ, ನಾನು ಅದನ್ನ ತಗೊಂಡಿಲ್ಲ, ಆ ಸಂಖ್ಯೆ ತಗೊಂಡಿಲ್ಲ. 77 ಮಾಡ್ಕೊರಿ. ಓಕೆ, 99 ಎಷ್ಟು ಕಳಿಬೇಕು ಅಂತ ನೋಡ್ರಿ. 8 ಕೆಲವೊಂದು 1, 17ರಲ್ಲಿ 10 ಹೋದ್ರೆ 7, ಕೆಲವೊಂದು 1, 778.
ಓಕೆ 778 ಕಳೆದ್ರ ಇಷ್ಟು ಬರುತ್ತಾ ನೋಡ್ರಿ. ಅದು ಇದು ಸೇಮ್. ಈಗ ಇದಕ್ಕೊಂದ್ ಸೇರಿಸ್ತೀವಿ, ಇದಕ್ಕೊಂದ್ ಸೇರಿಸ್ತೀವಿ. ಇಲ್ಲಿ ಏನ್ ಬರುತ್ತಪ್ಪ, 56ರಲ್ಲಿ 10ನ್ನ 57ರಲ್ಲಿ 10ನ್ನ ಕಳೆದ್ರ ಏನು 57 ಆಯ್ತು. 10ನ್ನ ಕಳೆದ್ರ 7 6 67 67 ಕಳೆದ್ರ ಅಷ್ಟ ಬರುತ್ತ ನೋಡ್ರಿ. ಇಲ್ಲಿನ ಹಂಗ ಇದನ್ನ 100 ಮಾಡ್ಕೊಂತೀವಿ. 100ರಲ್ಲಿ ಇದಕ್ಕೊಂದ್ ಸೇರಿಸಿದ್ವಿ, ಏನಾಗ್ತಗ 567ರಲ್ಲಿ 567ರಲ್ಲಿ 99ನ್ನ ಕಳೆದ್ರ 666ರಲ್ಲಿ 567ಅನ್ನ ಕಳೆದ್ರೆ 99 ಬರುತ್ತೆ. ಬೇಕಂದ್ರೆ ನೋಡ್ರಿ, ಇದನ್ನ ನಾನು ರೌಂಡ್ ಅಂಕಿ ಮಾಡ್ತೀನಿ, 1 ಸೇರಿಸ್ತೀನಿ, 667 ಆಯ್ತು. ಇದನ್ನ 100 ಮಾಡ್ಕೊಂತೀನಿ ನೋಡ್ರಿ. 7 6 6 667 5 6ರಲ್ಲಿ 1 ಹೋದ್ರೆ 5 567. ಸಿಂಪಲ್. ಈ ಕಡೆ 1 ಸೇರ್ಸೋದು, ಈ ಕಡೆ 1 ಸೇರ್ಸೋದು. ಎಷ್ಟು ಮಾಡಿದ್ರ ಆನ್ಸರ್ ಬರುತ್ತೆ. ಚೆನ್ನಾಗಿದೆ ನೋಡ್ರಿ ಇದು ಮೆಥಡ್. Let us think and solve. Nitin likes numbers that read same and read from left to right or from right to left. ಬಲಗಡೆಯಿಂದ ಎಡಗಡೆ ಓದಿದ್ರ ಮತ್ತೆ ಎಡಗಡೆಯಿಂದ ಬಲಗಡೆ ಓದಿದ್ರ ಸೇಮ್ ಬರ್ತಾ ಇದೆ ಅಂತ ನಂಬರ್ ಅನ್ನ ನಿತಿನ್ ಇಷ್ಟಪಡ್ತಾನೆ. Such numbers are called palindromes. ಇದಕ್ಕೇನಂತಾರ? palindrome ನಂಬರ್ಸ್. ಎಡಗಡೆಯಿಂದ ಓದಿದ್ರು ಸೇಮ್ ಬರೋದು, ಬಲಗಡೆಯಿಂದ ಓದಿದ್ರು ಸೇಮ್ ಬರೋದು ಅಂತ ನಂಬರ್ಗಳನ್ನ palindrome ನಂಬರ್ಸ್ ಅಂತ ಕರೀತಾರೆ. The numbers 22, 363, 404 and 558 are some examples. 22, 363, 404 ಇವು ಒಂದಿಷ್ಟು ಎಕ್ಸಾಂಪಲ್. List all the palindrome numbers between 100 and 200. 100ರಿಂದ 200ರವರೆಗೆ ಇರುವ ಎಲ್ಲ ಪಾಲಿಂಡ್ರೋಮ್ ಸಂಖ್ಯೆಗಳನ್ನ ಬರೆಯಿರಿ ಅಂತ ಹೇಳ. ಇಲ್ಲೇನ್ ಜಾಸ್ತಿ ಬರಲ್ಲ ನೋಡ್ರಿ. ಯಾವ್ದಂದ್ರ 100ರಿಂದ ಅಂತ ಹೇಳಾರ. 101 ಪಾಲಿಂಡ್ರೋಮ್. ನೆಕ್ಸ್ಟ್ 111 ಯಾವ ಕಡೆಯಿಂದ ಓದಿದ್ರು ಸೇಮ್ ಬರುತ್ತೆ. ನೆಕ್ಸ್ಟ್ 121, 131, 141, 151, 161, 171, 181, 191 ಅಷ್ಟೇ ಪಾಲಿಂಡ್ರೋಮ್ಸ್. ಮತ್ ಬೇರೆವು ಬರೆಯಕ್ಕಾಗಲ್ಲ ಅಲ್ಲೇ. ನೆಕ್ಸ್ಟ್ ಲಿಸ್ಟ್ ಆಲ್ palindrome numbers between 900 and 1200. ಯಾವ್ಯಾವ ಬರ್ತಾವ ಹಂಗಂದ್ರ ಇಲ್ಲಿ ನೋಡ್ರಿ. 900ದಿಂದ 1200ವರೆಗೆ ಬರುವಂತಹ ಪಾಲಿಂಡ್ರೋಮ್ಗಳು. 909. ನೆಕ್ಸ್ಟ್ 919, 929, 939. ಈ ಕಡೆಯಿಂದ ಓದಿದ್ರೆ ಈ ಕಡೆ ಓದಿದ್ರೆ ಸೇಮ್ ಬರುತ್ತಾ. 949, 959, 969, 979, 989 ಮತ್ತ 999 ಇವೆಲ್ಲ 999. ನೆಕ್ಸ್ಟ್ 1000 ಒಂದು ಪಾಲಿಂಡ್ರೋಮ್ ಹೌದು.
ನೆಕ್ಸ್ಟ್ 1200 ಐತಲ್ಲ 1200 1111 ಬರುತ್ತಾ. ನೆಕ್ಸ್ಟ್ ಯಾವ್ದು ಬರುತ್ತಾ 1221 ಬರಲ್ಲ. 200ವರೆಗೂ ಅಷ್ಟ ಆಯ್ತದ. ಇದಿಷ್ಟು ಇಲ್ಲಿವರೆಗೂ ಫುಲ್ ಸ್ಟಾಪ್. ಓಕೆ, ನೆಕ್ಸ್ಟ್ ಇನ್ನೊಂದು ಹೇಳಾರ, ಲಿಸ್ಟ್ ಆಲ್ ಪಾಲಿಂಡ್ರೋಮ್ ನಂಬರ್ಸ್ ಬಿಟ್ವೀನ್ 25,000 and 27,000 ಅಂತ ಹೇಳಾರ. ಇವು ಸ್ವಲ್ಪ ಜಾಸ್ತಿ ಆಗ್ತಾವ ನೋಡ್ರಿ ಪಾಲಿಂಡ್ರೋಮ್ಗಳ ಸಂಖ್ಯೆ. ಇಲ್ಲೇ ಯಾವ್ಯಾವ ಅಂತಂದ್ರೆ ಇಲ್ಲೇ 25,000 ಅಂತ ಹೇಳಾರಲ್ಲ, ಹಂಗಾಗಿ 25,025 ಇದು ಒಂದ್ ಪಾಲಿಂಡ್ರೋಮ್. 25,125, 25,225, 25,325, 25,425, 25,525, 525, 25,625, 25,725, 25,825, 25,925. ನೆಕ್ಸ್ಟ್ 26,000ಕ್ಕೂ ಪಾಲಿಂಡ್ರೋಮ್ ಬರುತ್ತೆ. 26,100, 25,052 ಮಾಡ್ಕೋಬೇಕು. ಇದನ್ನ 52 ಅಂದ್ರ ಈ ಕಡೆ ಅಂತ ಓದಿದಾಗ ಅಷ್ಟ ಬರುತ್ತದ. ಇಲ್ಲೇ ರೈಟ್. 25,000 25,000ದಿಂದ 27,000 ಎಲ್ಲಾ ಪಾಲಿಂಡ್ರೋಮ್ ಸಂಖ್ಯೆಗಳನ್ನು ಪಟ್ಟಿ ಮಾಡಿ ಅಂತ ಹೇಳ್ಯಾರಲ್ಲ ನೋಡ್ರಿ. 25,025 ಅಂತ ಹೇಳಿತ್ತು. 25,052 ಮಾಡ್ಬೇಕು. ಯಾಕಂದ್ರ ಇಲ್ಲಿ ನೋಡ್ರಿ, ಈ ಕಡೆ ಅಂತ ಓದಿದಾಗ 25,000, ಇಲ್ಲೇ 25,000, ಲಾಸ್ಟ್ 2 ಬರುತ್ತಾ, ಲಾಸ್ಟ್ 2 ಪಾಲಿಂಡ್ರೋಮ್. ಆ ಕಡೆ ಅಂತ ಓದಿದಾಗ ಈ ಕಡೆ ಅಂತ ಓದಿದಾಗ ಸೇಮ್ ಬರ್ಬೇಕಲ್ಲ, ಸೇಮ್ ಕಾಣಿಸ್ಬೇಕಲ್ಲ. ಅದಕ್ಕ 25,025 ಈ ತರ. ಎರಡು 5 1 5 2 2 5 2 5 2 2 5 3 5 2 2 5 4 5 2 2 5 5 5 2 2 5 6 5 2 2 5 7 5 2 2 5 8 5 2. ನೆಕ್ಸ್ಟ್ 2 5 9 5 2. ಅದಾದ ನಂತರ 26,000 ಅಂತಂದ್ರೆ 26,062, 26,162. ಹಿಂಗ ಕಂಟಿನ್ಯೂ ಮಾಡ್ರಿ. 1 2 3 ಈ ತರ ಮಾಡ್ರಿ. ಲಾಸ್ಟ್ ಎಷ್ಟು ಬರುತ್ತೆ ನಿಮ್ಗ? ಲಾಸ್ಟ್ ಒಂದು ಬರ್ಬಿಡ್ತೀನಿ. 26,962 ಅಲ್ಲಿವರೆಗೂ ಕಂಟಿನ್ಯೂ ಮಾಡ್ರಿ. In 3 into 3 grid, arrange the number 1 to 9 such that each row and each column has a numbers in an increasing order. Each number should be used only once. 3 into 3 grid ನಲ್ಲಿ
ಒಂದರಿಂದ 9ರವರೆಗಿನ ಸಂಖ್ಯೆಗಳನ್ನ ಪ್ರತಿ ಅಡ್ಡ ಸಾಲು ಮತ್ತ ಪ್ರತಿ ಕಂಬ ಸಾಲು ಆರೋಹಣ ಕ್ರಮದಲ್ಲಿ ಸಂಖ್ಯೆಗಳನ್ನ ಹೊಂದುವಂತೆ ಜೋಡಿಸಿ ಪ್ರತಿ ಸಂಖ್ಯೆಯನ್ನು ಒಮ್ಮೆ ಮಾತ್ರ ಬಳಸಬೇಕು. ಓಕೆ. This time fill the grid such that row and column has numbers in decreasing order. ಒಮ್ಮೆ ಇನ್ಕ್ರೀಸಿಂಗ್ ಆರ್ಡರ್ ನಲ್ಲಿ ಒಮ್ಮೆ ಡಿಕ್ರೀಸಿಂಗ್ ಆರ್ಡರ್ ನಲ್ಲಿ ತುಂಬ್ರಿ ಅಂತ ಹೇಳ. ನೆಕ್ಸ್ಟ್ ನೋಡ್ರಿ, ಇದು ಇನ್ಕ್ರೀಸಿಂಗ್ ಆರ್ಡರ್. ಇಲ್ಲಿ 0 ಐತಿ ಅಂತ ಇಟ್ಕೊಳ್ರಿ. ಗ್ರಿಡ್ ಹಂಗ ನೋಡಿದ್ರಿ. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಥರ್ಡ್ ರೋ ಥರ್ಡ್ ಕಾಲಮ್. ಇದು ಫಸ್ಟ್ ರೋ ಸೆಕೆಂಡ್ ರೋ ಥರ್ಡ್ ರೋ, ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಥರ್ಡ್ ಕಾಲಮ್, ಈ ರೀತಿ ನೋಡಿದ್ದು ನಾವು. ಸರಿನಾ? ಈಗ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಹೇಳ್ಯಾರ ಅವರು. ಇನ್ಕ್ರೀಸಿಂಗ್ ಆರ್ಡರ್ ಅಂತಂದ್ರ ಇಲ್ಲಿ ನೋಡ್ರಿ, 1 2 3 ಈ ಕಡೆನೂ ಇನ್ಕ್ರೀಸಿಂಗ್ ಆರ್ಡರ್ ಇರ್ಬೇಕು, ಈ ಕಡೆನೂ ಇನ್ಕ್ರೀಸಿಂಗ್. 4 5 6 ನೋಡಿ, ಇನ್ಕ್ರೀಸಿಂಗ್ ಆರ್ಡರ್ ನಲ್ಲೇ ಹೊಂಟೈತಿ, ಇನ್ಕ್ರೀಸಿಂಗ್ ಆರ್ಡರ್ ನಲ್ಲೇ ಐತಿ. 7 7 8 9 ಅವ್ರು ಹೇಳ್ದಂಗ್ ಮಾಡೈತಾ ನೋಡ್ರಿ. ಇನ್ಕ್ರೀಸಿಂಗ್ ಆರ್ಡರ್ ನಲ್ಲಿದೆ, ಇನ್ಕ್ರೀಸಿಂಗ್ ಆರ್ಡರ್ ನಲ್ಲಿದೆ, ಇನ್ಕ್ರೀಸಿಂಗ್ ಆರ್ಡರ್ ನಲ್ಲಿದೆ. ಈಗ ಡಿಕ್ರೀಸಿಂಗ್ ಆರ್ಡರ್ ಅಂತ ಹೇಳ್ಯಾರ ಅವರು. ಡಿಕ್ರೀಸಿಂಗ್ ಆರ್ಡರ್ ಡಿಕ್ರೀಸ್ ಅಂತ ಬರ್ಬೇಕು. ಏನ್ ಮಾಡೋದು ಡಿಕ್ರೀಸಿಂಗ್ ಆರ್ಡರ್ ಅಂತಂದ್ರ 9 ಹೈಯೆಸ್ಟ್ ನಂಬರ್. ಡಿಕ್ರೀಸಿಂಗ್ ಆರ್ಡರ್ ಅಂತ ಇಲ್ಲಿ ಅಂತ ಹಿಂಗ್ ಹೋದ್ರು ನಡಿತೈತಿ. ಇಲ್ಲಿ ಅಂತ ಡಿಕ್ರೀಸಿಂಗ್ ಆರ್ಡರ್ ಅಂತಂದ್ರ ಇಲ್ಲಿ 9 ಇಲ್ಲಿ ತಗೊಂಡು 9 8 7 ಡಿಕ್ರೀಸ್ ಹಾಕೊಂತ ಹೋಗ್ತಾ ಇದೆ. ಇಲ್ಲೇ 6 ಯಾವ ರೀತಿ ಬರೋದನ್ನ ನಡೀತೈತಿ, ಡಿಕ್ರೀಸಿಂಗ್ ಆಗಿರ್ಬೇಕು. 5 6 5 4 ಡಿಕ್ರೀಸ್ ಆಗ್ತಾ ಇದೆ. ಇಲ್ಲಿ ನೋಡ್ರಿ 8 5 ಡಿಕ್ರೀಸ್ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲೇ 3 ತಗೊಳ್ಳೋಣ. 3 ಡಿಕ್ರೀಸ್ ಆಗ್ತಾ ಇದೆ. 2 ಡಿಕ್ರೀಸ್ ಆಗ್ತಾ ಇದೆ ನೋಡ್ರಿ. 1 ಅವ್ರು ಹೇಳ್ದಂಗ್ ಮಾಡೈತಾ? ಓಕೆ. ಇದನ್ನ ನೀವು ಟ್ರೈ ಮಾಡ್ತೀರಾ? ಅದೇ ತರ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಟ್ರೈ ಮಾಡಿ. ನೆಕ್ಸ್ಟ್ ಇವನ್ ಅಂಡ್ ಆಡ್ ನಂಬರ್, ಸಮ ಮತ್ತು ಬೆಸ ಸಂಖ್ಯೆಗಳು. ಸರ್ಕಲ್ ದ ನಂಬರ್ಸ್ ದಟ್ ಆರ್ ಇವನ್. ಈಗ ನಮ್ಗೆ ಇವನ್ ನಂಬರ್ ಅಂತ ಅಂದ್ರೆ ಏನಂತ ಹೇಳಿ ನಾನು. ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 2 ಆರ್ ಕಾಲ್ಡ್ ಇವನ್ ನಂಬರ್ಸ್. ನಂಬರ್ಸ್ ಡಿವಿಸಿಬಲ್ ಬೈ 2. ನಂಬರ್ಸ್ ಡಿವಿಸಿಬಲ್ ಬೈ 2 2ರಿಂದ ಭಾಗವಾಗುವಂತಹ ಸಂಖ್ಯೆಗಳು. ಆರ್ ನಂಬರ್ ಎಂಡ್ಸ್ ವಿತ್ ಇವನ್ ನಂಬರ್ ಆರ್ ಕಾಲ್ಡ್ ಇವನ್ ನಂಬರ್. ಕೊನೆಯ ಸಂಖ್ಯೆ ಸಮಸಂಖ್ಯೆ ಇತ್ತಂದ್ರ, ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇತ್ತಂದ್ರ ಅವು ಸಮಸಂಖ್ಯೆಗಳಾಗಿರ್ತವು. ಉದಾಹರಣೆ 0 2 4 6 8 ಈ ಸಂಖ್ಯೆಗಳಿಂದ ಬಿಡಿ ಸ್ಥಾನ ಕೊನೆಗೊಂಡಿದ್ರ ಆ ಸಂಖ್ಯೆ ಇವನ್ ನಂಬರ್ಸ್ ಆಗಿರುತ್ತೆ. ಈ ತರ ನೆನ್ಪಿಟ್ಕೊಳ್ರಿ. ಇದು ಬೆಸ ಸಂಖ್ಯೆ ಆಯ್ತು, ಇದು ಸಮಸಂಖ್ಯೆ ನೋಡ್ರಿ. ಇದು ಸಮಸಂಖ್ಯೆ, ಇದು ಸಮಸಂಖ್ಯೆ, ಇದು ಬೆಸ ಸಂಖ್ಯೆ ಬೆಸ ಸಂಖ್ಯೆ ಬೆಸ ಸಂಖ್ಯೆ. ಕೊನೆಯ ಸಂಖ್ಯೆ 9 ಐತಿ, 3 ಐತಿ, ಬೆಸ ಸಂಖ್ಯೆ ಆತ. ಇಲ್ಲೇ 6 ಇದೆ ಸಮಸಂಖ್ಯೆ, 2 ಇದೆ ಸಮಸಂಖ್ಯೆ, 111 ಬೆಸ ಸಂಖ್ಯೆ, 1023 ಬೆಸ ಸಂಖ್ಯೆ. ಸಿಂಪಲ್ ಇದೆ. ನೆಕ್ಸ್ಟ್ ಅಬ್ಸರ್ವ್ ದ ಗಿವನ್ ಅರೇಂಜ್ಮೆಂಟ್. ಫೇರ್ಡ್ ಅರೇಂಜ್ಮೆಂಟ್ ಫಾರ್ 18. Paired arrangement for 18. Paired arrangement for 23. Add 2 to 18. 18 ಗೆ 2 ಸೇರಿಸ್ರಿ ಅಂತ ಹೇಳಾರ. ಇಲ್ಲೇ ನೋಡ್ರಿ ಹೆಂಗ ಸೇರಿಸ್ತೀನಿ. 18 plus 2 ಇಲ್ಲೇ ಇಲ್ಲೊಂದು ವೃತ್ತ ಹಾಕಿದೆ. ಎಷ್ಟಾಯ್ತು? 20 ಆಯ್ತು. What changes does not change in the arrangement? Row does not change, column change. Okay. Add
row does not change, and column change. ಅದನ್ನ ಆಡ್ ಮಾಡಿದ ನಂತರ ಕಾಲಮ್ ಚೇಂಜ್ ಆಗೈತಿ. ಬೇಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲೇ ಆಡ್ ಮಾಡಿದೆ. ರೋ ಅಷ್ಟ 2 ರೋ ಅದಾವು, ಕಾಲಮ್ ಚೇಂಜ್ ಆಯ್ತು. ಆಡ್ 2 to 23. ಈಗ 23ಗೆ +2 ಮಾಡಿದ್ರ 25 ಆತ. ವಾಟ್ ಚೇಂಜ್ ಆರ್ ವಾಟ್ ಡಸ್ ನಾಟ್ ಚೇಂಜ್ ಇನ್ ದ ಅರೇಂಜ್ಮೆಂಟ್? ಈಗ ನೋಡ್ರಿ, ಇಲ್ಲೊಂದು ಆಡ್ ಮಾಡಿದೆ, ಇಲ್ಲೊಂದು ಏನಾಯ್ತು? 2 ಆಡ್ ಮಾಡ್ಬೇಕಲ್ಲ. ಇಲ್ಲ ಇಷ್ಟ ಸಾಕು, 2 ಇದು ಬೇಡ. ಈಗ ಒಂದು ರೋ ಚೇಂಜ್, ರೋ ಅಷ್ಟೇ ಇದೆ, ಕಾಲಮ್ ಅಷ್ಟ ಚೇಂಜ್ ಆಯ್ತು. 1 ಕಾಲಮ್ ಚೇಂಜ್ ಆಗುತ್ತೆ. ಇಲ್ಲಿರುತ್ತೋ. Row does not change, column change. It is the same. Next, what do you notice about the sum in each of the following cases? Do you think it will be true for all pair of such numbers? Explain your observation. You may use the paired arrangement to explain your thinking. ಹೌದು, ಎಲ್ಲದಕ್ಕೂ ಸಮ ಬರುತ್ತಾ. 12, 6, 12 and 6 are paired even numbers. Choose 5 such pairs of even numbers. Add numbers in each of the pairs. Five such pair ಅಂತ ಹೇಳಾರ. 12 and 6 are paired even numbers. Choose 5 such even numbers. ಈಗ ನೋಡ್ರಿ, 12, 6, 18. Next 12 plus 12 ತಗೊಳ್ರಿ, 24. 24 plus 6, 30. 30 plus 6, 36. Even numbers. 1, 2, 3. 36 plus 6. 30 plus 36 plus 12 ಮಾಡ್ರಿ, 48 ಬರುತ್ತಾ. 48 ಈ ರೀತಿ ಸಂಖ್ಯೆಗಳನ್ನು ತಗೊಳ್ರಿ. 9 and 13 are paired odd numbers. Choose 5 such paired odd number. Pairs of odd number. Add numbers in each pairs. ನೋಡ್ರಿ, 13, 9. 3, 9, 12. 12ಕ್ಕೆ 2 ಕೆಲ ಬಂತು, 1, 1, 1, 2. 22 ಬಂತ. 13, 7 ತೋರಿ, 20 ಬರುತ್ತಾ. ನೆಕ್ಸ್ಟ್ ಅದೇ ಯಾಕೆ ತಗೊಂತೀರಿ? 15, 5 ತಗೋರಿ. ಆಡ್ ನಂಬರ್ಸ್ ಅಂತ ತಗೊಂತಾ ಇದೀವಿ. 0, 20 7, 7, 15 ತಗೊಂಡ್ರ 22 ಆಗುತ್ತಾ. ಈ ತರ 1, 5 ಆಡ್ ನಂಬರ್ಸ್ ಅನ್ನ ತಗೊಳ್ರಿ, ಒಂದಿಷ್ಟು ಇವನ್ ನಂಬರ್ಸ್ ತಗೊಳ್ರಿ ಅಂತ ಹೇಳಾರ. ಲೆಟ್ ಅಸ್ ಥಿಂಕ್. Jinsi opened her piggy bank. She found 8 coins of 1 rupee, 9 coins of, ಅವಳ ಕಡೆ ಎಷ್ಟೈತಿ ನೋಡೋಣ. 1 into 8 ಐತಿ, 8 rupees ಆಯ್ತು. 9 coins of 2 rupees. ಕಾಯಿನ್ಸ್ ಎಷ್ಟು? 2 rupees 9 coins ಐತಿ, 18 ಆಯ್ತು. 2 9 18. Next, and 5 coins of 5 rupees. 5 rupees 5 coins ಎಷ್ಟು? 25. ಎಲ್ಲವನ್ನು ಸೇರಿಸಿದಾಗ ಎಷ್ಟಾಯ್ತು? 8 8 16,
She want to work, she want to buy stickers worth 38. What possible combination of coin can she use to pay the exact amount? ಅವಳ ಹತ್ರ ಇರೋ ಅಮೌಂಟ್ ಎಷ್ಟು? ಒಟ್ಟು 16, 16, 5, 21, 21ಕ್ಕ 1 ಕೆಲವಂತ 2, 2, 2, 4, 4, 1, 5, 51 ರೂಪಾಯಿ ಐತೆ ಅವಳ ಕಡೆ. 38 ರೂಪಾಯಿ ಖರ್ಚು ಮಾಡ್ಬೇಕು. ತುಂಬಾ ಸಿಂಪಲ್ ಇದೆ. ಮೊದ್ಲು 25 ರೂಪಾಯಿ ಖರ್ಚು ಮಾಡ್ಬಿಡ್ಲಿ. ನೆಕ್ಸ್ಟ್ 18 ರೂಪಾಯಿ, 18, 25 ಎಷ್ಟಾಗತ್ತ? 17, ಅದಕ್ಕೆ 2 ಹಾಕ್ರಿ, 33 ಆಗತ್ತ. 5 ರೂಪಾಯಿ ಅದನ್ನ ತಗೊಂಡ್ಬಿಡೋಣ. ನೆಕ್ಸ್ಟ್ 5 rupees ಕಾಯಿನ್ ಇಂಟು 5 ಇಸ್ ಈಕ್ವಲ್ ಟು 25 ಆಯ್ತು. 2 rupees ಕಾಯಿನ್ ಎಷ್ಟು ಅದಾವು? 9 ಅದಾವು. 9 ಅನ್ನು ತಗೊಂಡ್ಬಿಡೋಣ, 18 ಆಯ್ತು. ನೆಕ್ಸ್ಟ್ 1 rupee ಕಾಯಿನ್ ಅನ್ನ ಇದೆಷ್ಟಾಯ್ತು? 30, 40, ಇಲ್ಲಿ ಏನಾಗತ್ ನೋಡ್ರಿ, ಜಾಸ್ತಿ ಆಗತ್ತಲ್ಲ. 2 rupees ಕಾಯಿನ್ ಅಷ್ಟು ತೊಗೊಳಕ್ ಆಗಲ್ಲ, 35 ಆಗಿದೆ. 2 rupees ಕಾಯಿನ್ 5 ತೊಗೊಳೋಣ, 10 ಆಯ್ತು. ಓಕೆ, ಅವಳಿಗೆ ಎಷ್ಟು ಬೇಕು? 38. 25, 35 ಆಯ್ತು. ಇನ್ 3 ತಗೊಂಡ್ರಿ, ಆಯ್ತಲ್ಲ. 8, 3, 38 ಆಯ್ತು ನೋಡ್ರಿ. 5 rupees 5 ಕಾಯಿನ್ ತಗೊಂಡ್ವಿ. 2 rupees 5 ಕಾಯಿನ್ 35 ಆಗತ್ತಿಲ್ಲ. 1 rupees 3 ಕಾಯಿನ್ಸ್ ತಗೊಂಡೈತಿ. Raghu is fond of his grandmother's torch. He starts playing it with it. He presses the switch once and the light turns on. He presses it a second time, the light turns off. He presses the switch a third time and the light turns on. Nodri, 1 on agaiತಿ, 2 off, 3 on, 4 off. ಅಂದ್ರ ಆಡ್ ನಂಬರ್ಗೆ ಆಫ್ ಆನ್ ಆಗುತ್ತಾ, ಇವನ್ ನಂಬರ್ಗೆ ಆಫ್ ಆಗುತ್ತಾ? ಇದು ಆನ್, ಆಡ್ ನಂಬರ್. ಇದು ಇವನ್ ನಂಬರ್, ಆಡ್ ನಂಬರ್, ಇವನ್ ನಂಬರ್. ಎಷ್ಟು ಗೊತ್ತಾಯ್ತಾ? He presses the switch third time, the light turns on. He keep doing this several times. Will the torch be on or off after 23rd press? On. On ಆಗಿರುತ್ತೆ. How do you know? By concept of even and odd. For what number of the presses will the torch be on? For what number of the press of switch will be torch off? ಇಲ್ಲಿ ಹಾಕಿನಲ್ಲ, ಇದ್ರಿಷ್ಟು ಹಾಕೊಂಡ್ಬಿಡ್ರಿ. ಆಡ್, ಇವನ್, ಅಂಡ್ ಸೋ ಆನ್ ಇಷ್ಟು ಬರ್ಕೊಂಡ್ರೆ ಸಾಕು. ಸರಿನಾ? ಇದ ಕಾನ್ಸೆಪ್ಟ್. ಕಾನ್ಸೆಪ್ಟ್ ಮೇಲೆ ಕೇಳ. ನೆಕ್ಸ್ಟ್ ನೋಡ್ರಿ, ಮೌಂಟೇನ್ ಕ್ಲೈಂಬಿಂಗ್, ಪರ್ವತಾರೋಹಣ. ವಾವ್. ಪ್ರಿಯಾಂಕಾ ಮೋಹಿತೆ is the first Indian woman to climb 5 Himalayan peaks. ಪ್ರಿಯಾಂಕಾ ಮೋಹಿತೆ ಅವರು ಮೊದಲ ಭಾರತೀಯ ಮಹಿಳೆ 5 ಹಿಮಾಲಯನ್ ಪರ್ವತಗಳನ್ನ ಏರಿದ್ದಾರೆ. ಅವು 8000 ಮೀಟರ್ಸ್. ಅವು 8000ಕ್ಕಿಂತ ಹೆಚ್ಚಿರುವಂತವು. In addition to that, she has also climbed mountain peaks in other parts of the world. Read the table below and answer the questions that follow. Okay. ಅಮ್ಮ 2002 ಏರಿದ ವರ್ಷ, ಕ್ಲೈಂಬ್ ಇನ್ ದ ಇಯರ್ 2022. ಎಷ್ಟು ಏರ್ಯಾರ? ಮೌಂಟ್ ಕಾಂಚನಜುಂಗ, K2 ಅಂತಾರೆ ಇದಕ್ಕ. ಮೌಂಟ್ ಕಾಂಚನಜುಂಗವನ್ನ 8586 ಮೀಟರ್ ಎತ್ತರ ಐತಿ, ಅದನ್ನ ಏರಿದ್ರು. ನೆಕ್ಸ್ಟ್ ಮೌಂಟ್ ಎವರೆಸ್ಟ್ 8848 ಮೀಟರ್ ಎತ್ತರ ಐತಿ, 2013ರಲ್ಲಿ ಏರಿದ್ದು. ನೆಕ್ಸ್ಟ್ ಮೌಂಟ್
ಮಕಾಲು ಚೀನಾ ನೇಪಾಳ ಬಾರ್ಡರ್ದೊಳಗಿರೋದು 8485 ಐತಿ 2019ರಲ್ಲಿ. ಮೌಂಟ್ ಲೋಟ್ಸೆ ಟಿಬೆಟ್ ನೇಪಾಲ್ ಬಾರ್ಡರ್ದೊಳಗ 8516 ಐತಿ 2018ರಲ್ಲಿ ಯಾರ್ಯಾರ. ಮೌಂಟ್ ಕಿಲಿಮಂಜಾರೋ 5895 2016 ಏರಿದ್ರು. ಮೌಂಟ್ ಎಲ್ಬ್ರಸ್ ರಷ್ಯಾದೊಳಗೆ ಐತಿ 5642 ಕಿಲೋಮೀಟರ್ 2017 ಏರಿದ್ರು. ಮೌಂಟ್ ಅನ್ನಪೂರ್ಣ ನೇಪಾಳದೊಳಗೆ ಐತಿ 8091 2021ರಲ್ಲಿ ಏರಿದ್ರು. ವಿಚ್ ಈಸ್ ದ ಹೈಯೆಸ್ಟ್ ಪೀಕ್ ಶಿ ಕ್ಲೈಂಬ್, ಅವಳು ಏರಿದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ನೋಡ್ರಿ ನೇಪಾಳದೊಳಗೆ ಐತದ. ನೇಪಾಳ ಅಂತ ಯಾವ ಬಾರ್ಡರು ಇಲ್ಲೇ ಮೌಂಟ್ ಎವರೆಸ್ಟ್ ನೇಪಾಳ್ ಚೀನಾ ಬಾರ್ಡರ್. ಮೌಂಟ್ ಎವರೆಸ್ಟ್ ಅತಿ ಎತ್ತರದ್ದು. Mount Everest. Okay. What is the difference in height between the highest Mount Everest ಆತು ಎಷ್ಟೈತಿದು 8848 ಮೀಟರ್ ಐತಿ. Highest and the lowest peak she has climbed as per the table. As per the table 5000 ದಲ್ಲೈತಿ 5600 800 ಅಂದ್ರ 5600 ಎಲ್ಲಿ ಐತಲ್ಲ ಇದ ಕಡಿಮೆ ಅನ್ಸುತ್ತ. 5642 ನ ಕಡಿಮೆ. 5642 ಹೈಯೆಸ್ಟ್ ಲೋಯೆಸ್ಟ್. 6 8ರಲ್ಲಿ 2 ಹೋದ್ರ 6 4ರಲ್ಲಿ 4 ಹೋದ್ರ 0 8ರಲ್ಲಿ 6 ಹೋದ್ರ 2 5ರಲ್ಲಿ 8ರಲ್ಲಿ 5 ಹೋದ್ರ 3 3206 ಮೀಟರ್. 3206 ಮೀಟರ್. What is the difference between height of Mount Elbrus and Mount Kilimanjaro? ಮೌಂಟ್ ಎಲ್ಬ್ರಸ್ ಮತ್ತು ಮೌಂಟ್ ಕಿಲಿಮಂಜಾರೋ ವ್ಯತ್ಯಾಸ ಎಷ್ಟು? ಇದು ಎಷ್ಟೈತಿ 8586 ಮೌಂಟ್ ಎಲ್ಬ್ರಸ್. ಮೌಂಟ್ ಕಿಲಿಮಂಜಾರೋ 5642. ಡಿಫರೆನ್ಸ್ ಕೇಳಾರ. 6ರಲ್ಲಿ 2 ಹೋದ್ರ 4 8ರಲ್ಲಿ 4 ಹೋದ್ರ 4 5ರಲ್ಲಿ 6 ಹೋಗಕ್ಕಾಗಲ್ಲ ಪಕ್ಕದ ಮನೆ ದಶಕ ತಗೊಂಡ್ರೆ 15ರಲ್ಲಿ 6 ಹೋದ್ರ 9 ಕೆಲವಂತು 1 8ರಲ್ಲಿ 6 ಹೋದ್ರ 2944 ಮೀಟರ್. 2944 ಮೀಟರ್. If Priyanka was 20-year-old and she summited Mount Everest in 2013. In which year was she born? ಯಾವಾಗ 2013 ಅವಳು ಹತ್ತಿದ್ಲು. ಪ್ರಿಯಾಂಕಾ ಮೌಂಟ್ ಎವರೆಸ್ಟ್ ಅನ್ನ ಏರಿದಾಗ 20 ವರ್ಷ ವಯಸ್ಸಿನವಳಾಗಿದ್ದರೆ ಅವಳು ಯಾವ ವರ್ಷದಲ್ಲಿ ಜನಿಸಿದಳು? 20 ಕಳೆದ್ ಬಿಟ್ರೆ ಗೊತ್ತಾಗ್ಬಿಡುತ್ತ. 3 2ರಲ್ಲಿ 1ರಲ್ಲಿ 2 ಹೋಗಕ್ಕಾಗಲ್ಲ ಪಕ್ಕದ ಮನೆ ದಶಕ ತಗೊಂಡ್ರ 11ರಲ್ಲಿ 2 ಹೋದ್ರ 9 ಕೆಲವಂತು 1 0 ಒಳಗೆ 1 ಹೋದ್ರ 0 ಒಳಗೆ 1 ಹೋಗಕ್ಕಾಗಲ್ಲ ಪಕ್ಕದ ಮನೆ ದಶಕ ತಗೊಂಡ್ರ 9 ಆಯ್ತು ಕೆಲವಂತು 1 1991ನೇ ಇಸ್ವಿ 1993ನೇ ಇಸ್ವಿಯಲ್ಲಿ ಜನಿಸಾಳ. 1993. ಮ್ಯಾಥಮೆಟ್ರಿಕ್ ಮೇಳ ಇಲ್ಲ ನೋಡ್ರಿ. ಇಲ್ಲೇ ಡಿಸ್ಟ್ರಿಕ್ಟ್ ಕೊಟ್ರ ಸರ್ಟಿಫಿಕೇಟ್ ಪ್ರಿಂಟೆಡ್ ಸ್ಟೂಡೆಂಟ್ ಅಟೆಂಡೆಡ್ ಏನಂತಂದ್ರ ಏನ್ ಹೇಳ್ಯಾರ?
ಅವರು ಒಂದಿಷ್ಟು ಸರ್ಟಿಫಿಕೇಟ್ಗಳನ್ನ ಪ್ರಿಂಟ್ ಮಾಡ್ಯಾರ. ಎಷ್ಟು ಜಾಸ್ತಿ ಆಗ್ತಾವು ಎಷ್ಟು ಕಡಿಮೆ ಆಗ್ತಾವು ಅದನ್ನ ಡಿಫರೆನ್ಸ್ ಅನ್ನ ಹೇಳ್ರಿ ಅಂತ ಹೇಳ್ಯಾರ. ಸರ್ಟಿಫಿಕೇಟ್ ಪ್ರಿಂಟೆಡ್, ಸ್ಟೂಡೆಂಟ್ ಅಟೆಂಡೆಡ್ ಎರಡರದು ಡಿಫರೆನ್ಸ್ ಕಳೆದ್ರ ಎಷ್ಟು ಬರುತ್ತೆ ನಿಮ್ಗ ಅಂತಂತಂದ್ರ 121 ಡಿಫರೆನ್ಸ್ ಬರುತ್ತ. 18,225 18,104 ಡಿಫರೆನ್ಸ್ ತಗೋರಿ. 1 2 2ರಲ್ಲಿ 1 ಹೋದ್ರೆ 1, 8ರಲ್ಲಿ 8 ಹೋದ್ರೆ 0, 1ರಲ್ಲಿ 1 ಹೋದ್ರೆ 0. ನೆಕ್ಸ್ಟ್ ಇದ್ರೊಳಗ ಇನ್ನೇನ್ ಬೇಕು? ರಿಕ್ವೈರ್ಡ್. ಇದು ರಿಕ್ವೈರ್ಡ್. ಎಷ್ಟು ರಿಕ್ವೈರ್ಡ್ ಐತಿ. ನೆಕ್ಸ್ಟ್ ಇಲ್ಲಿ ಅಟೆಂಡ್ ಆಗಿದ್ದ ಜಾಸ್ತಿ ಆಗ್ಬಿಡ್ತು. ಇಲ್ಲಿ ನೋಡ್ರಿ ಅಟೆಂಡ್ ಆಗಿರೋದ ಜಾಸ್ತಿ ಐತಿ. 19,265 19,043 ಇದು ಇಲ್ಲಿ ಪ್ರಮಾಣ ಪತ್ರಗಳು ಮುದ್ರಿತ ಆಗಿದ್ವು. ಇಲ್ಲಿ ಎಕ್ಸಸ್ ಆದ್ವು. ಎಕ್ಸಸ್ ಇಲ್ಲೇ ರಿಕ್ವೈರ್ಡ್ ಆಗತ್ತೆ. 2 2 0 0 222 ರಿಕ್ವೈರ್ಡ್. ಇದು ರಿಕ್ವೈರ್ಡ್. ನೆಕ್ಸ್ಟ್ ಇದನ್ನು ಹಂಗ ಮಾಡ್ರಿ. 20,000ದಲ್ಲಿ 20,863 ಮೈನಸ್ 19,974 13ರಲ್ಲಿ 4 ಹೋದ್ರ 8 ಕೆಲವಂತು 1, 16ರಲ್ಲಿ 8 ಹೋದ್ರೆ 8 ಕೆಲವಂತು 1, 18ರಲ್ಲಿ 10 ಹೋದ್ರೆ 8 ಕೆಲವಂತು 1, 10ರಲ್ಲಿ 10 ಹೋದ್ರ 0 ಕೆಲವಂತು 1 0. 888 ಎಕ್ಸಸ್. ಎಕ್ಸಸ್ ಆಗ್ತಾವ. ನೆಕ್ಸ್ಟ್ ಆಡ್. ಲೆಟ್ ಅಸ್ ಡೂ. ಇದನ್ನ ಕೂಡಿಸ್ಬೇಕು. ಸಿಂಪಲ್ ಇದೆ. ಇದ್ರ ಮೇಲೆ ಪ್ರಶ್ನೆಗಳು ಬಂದವು ಅಂತ ಹೇಳ್ತು. ನೋಡೋಣ ಪ್ರಶ್ನೆಗಳನ್ನು ನೋಡೋಣ. ಇದನ್ನು ನೋಡೋಣ. ಆಡ್ ಅಂತ ಹೇಳ್ಯಾರ. ಎ 2009 ಎಷ್ಟು ಮೆಥಡ್ ನಲ್ಲಿ ಮಾಡ್ಬೋದು ನೀವು ಇದನ್ನ? ಬಿಡಿ ಕೂಡಿಸಿದ್ರ ಮತ್ ಅದನ್ನು ಮಾಡ್ರಿ, ಇದ್ರ ಮಾಡ್ರಿ. 7,388 9 8 17 17ಕ್ಕೆ 7 ಕೆಲವಂತು 1 0 8 8 8 1 9 9 3 2 2 7 9 9,397 9,397. ನೆಕ್ಸ್ಟ್ ಬಿ ನ ಅದೇ ತರ ಮಾಡ್ರಿ. 26,444 71,111 5 5 5 7 9 97,555. ನಸಿ 7 7 7 8 8 8 7 8 15 15ಕ್ಕೆ 5 ಕೆಲವಂತು 1 8 8 16ಕ್ಕೆ 6 ಕೆಲವಂತು 1 8 8 16 1,665. ಡಿ ನೋಡ್ರಿ. ಆ ಮೆಥಡ್ ಮಾಡೋಣ. ಬಿಡಿ ಕೂಡಿಸಿದ್ರ 8 ಆಗುತ್ತ. 10ಕ್ಕೆ 10 ಕೂಡಿಸಿದ್ರ ನೋಡ್ರಿ 3 10 ಸ್ಥಾನದಲ್ಲಿ 3 ಐತಿ 6 ಆಯ್ತು. ಇಲ್ಲ ನೋಡ್ರಿ 2 2 4 1 1 2 2,468. ಇನ್ನ ಈ ಮೆಥಡ್ ಅಲ್ಲೇ ಮಾಡೋಣ. ಬಿಡಿ ಸ್ಥಾನದಲ್ಲಿ 9 ಐತಿ 6 ಐತಿ. ಎಷ್ಟಾಯ್ತು? 9 6 15ಕ್ಕೆ 5 ಕೈಲ ಬಂತು. ಮುಂದಿನ ಸ್ಥಾನಕ್ಕೆ 1 ಕೊಡ್ತೀವಿ. 1 8 9
9 5 14 14ಕ್ಕ 4 ಕೆಲವಂತು 1 1 7 8 ಮುಂದಿನ ಸಂಖ್ಯೆ ಹಂಗ ಬರಿತೀವಿ. ಅಷ್ಟು ಈಸಿ ಐತಿ. ಇದನ್ನ ಹಂಗ ಮಾಡೋಣ. ಬಿಡಿಗೆ ಬಿಡಿ ಕೂಡಿಸ್ಬಿಡ್ರಿ. 14 7 7 14 ಮುಂದಿನ ಸ್ಥಾನಕ್ಕೆ ಒಂದ್ ಸಂಖ್ಯೆ ಕೊಡ್ತೀರಿ. 1 7 8 8 7 15 15ಕ್ಕ 5 ಕೆಲವಂತು ಮುಂದಿನ ಸ್ಥಾನಕ್ಕೆ 1 1 7 8 8 8 7 15 15ಕ್ಕ 5 ಕೆಲವಂತು 1 1 7 8 7ಕ್ಕ 7 78,554. ಜೀನ ಅದೇ ತರ ಮಾಡೋಣ. ಬಿಡಿ ಸ್ಥಾನದಲ್ಲಿ 2 1 ಇದೆ 3 ಆಗತ್ತಾ. 2 2 10 ಸ್ಥಾನದಲ್ಲಿ 2 2 4 100 ಸ್ಥಾನದಲ್ಲಿ 2 9 9 2 ಕೂಡಿಸಿದ್ರೆ 11 ಆಯ್ತು. 11ಕ್ಕೆ 1 ಬರೋದು ಮುಂದಿನ ಸ್ಥಾನಕ್ಕೆ 1 ದಶಕ ಕೊಡ್ತೀವಿ. 1 9 10 10 5 15 15,143 ಆಗುತ್ತೆ. ನೆಕ್ಸ್ಟ್ 5 1 6 6 2 8 7 3 10 10ಕ್ಕ 0 ಮುಂದಿನ ಸ್ಥಾನಕ್ಕೆ ಒಂದು ಸಂಖ್ಯೆ ಕೊಟ್ವಿ. 8 1 9 9 4 13 13,086. ನೋಡ್ರಿ ಇದು ಸಿಂಪಲ್ ಇದೆ. ಬಿಡಿ ಸ್ಥಾನ 0 0 0 0 0 5 ಅಂದ್ರ 5. ನೆಕ್ಸ್ಟ್ 0 0 ಅಂದ್ರ 0. ಈಗ 1000 ಸ್ಥಾನ 5 ಪ್ಲಸ್ 0 ಅಂದ್ರ 5 5 ಪ್ಲಸ್ 5 ಅಂದ್ರ 10. ಬಿಡಿ 10 100 1000 10,000 ಲಕ್ಷ 1,05,050. ಸಬ್ಸ್ಟ್ರಾಕ್ಟ್ ಇದೇ ತರ ಸಬ್ಸ್ಟ್ರಾಕ್ಷನ್ ಲೆಕ್ಕನ ಮಾಡಬೇಕು. 8ರಲ್ಲಿ 6 ಹೋದ್ರ 2, 5ರಲ್ಲಿ 2 ಹೋದ್ರ 3, 4ರಲ್ಲಿ 2 ಹೋದ್ರ 2. ಬಿ ನೋಡ್ರಿ 7,777ರಲ್ಲಿ 4,449 ಕಳಿಬೇಕು. ನೋಡ್ರಿ 17ರಲ್ಲಿ 9 ಹೋದ್ರ 7ರಲ್ಲಿ 9 ಹೋಗಲ್ಲ ಪಕ್ಕದ ಮನೆಯಿಂದ ಅಷ್ಟೊಂದ್ರ 17ರಲ್ಲಿ 9 ಹೋದ್ರ 8 ಕೆಲವಂತು 1 7ರಲ್ಲಿ 5 ಹೋದ್ರ 2 ಕೆಲವಂತು 1 7ರಲ್ಲಿ 2 ಹೋದ್ರ 7ರಲ್ಲಿ 5 ಹೋದ್ರ 2 ಅಷ್ಟೇ ಕೆಲವಂತು 1 ಏನಿಲ್ಲ. 7ರಲ್ಲಿ 4 ಹೋದ್ರ 3 7ರಲ್ಲಿ 4 ಹೋದ್ರ 3 ಇದೆಷ್ಟು 3,328. ನೆಕ್ಸ್ಟ್ ಸಿ 65,447 47,299. 17ರಲ್ಲಿ 9 ಹೋದ್ರ 8 ಕೆಲವಂತು 1 14ರಲ್ಲಿ 10 ಹೋದ್ರ 4 ಕೆಲವಂತು 1 2ರಲ್ಲಿ 3 ಹೋದ್ರ 1 5ರಲ್ಲಿ 7 ಹೋಗಲ್ಲ ಪಕ್ಕದ ಮನುಷ್ಯ 15ರಲ್ಲಿ 7 ಹೋದ್ರ 8 6ರಲ್ಲಿ 2 ಹೋದ್ರ 6ರಲ್ಲಿ 4 ಹೋದ್ರ 2 28,148 28,148. ನೆಕ್ಸ್ಟ್ ಇದನ್ನ ನೋಡ್ರಿ ಸಬ್ಸ್ಟ್ರಾಕ್ಷನ್ ಸಿ ಡಿ ಇದು ಎಷ್ಟಾಗುತ್ತೆ ಅಂದ್ರೆ 1 1 1 1 ಬರುತ್ತಾ. ಒಂದ್ಸರಿ ಮಾಡ್ರಿ. ಏನಾರ ಡಿಫಿಕಲ್ಟೀಸ್ ಇದ್ರ ಕಮೆಂಟ್ ಮಾಡಿ ತೋರಿಸ್ತೀನಿ ಅಂತ. ಇದು 1 1 1 1 ಬರುತ್ತೆ. ನೆಕ್ಸ್ಟ್ ಎಫ್
56,733 ಬರುತ್ತಾ? ಇದು ಸಿ 76,215 ಬರುತ್ತಾ? ಸೇಮ್ ಅದೇ ತರ ಮಾಡ್ರಿ. 826 ಬರುತ್ತಿದ್ದು ಸಿಂಪಲ್ ಇದೆ. 527 ಅಲ್ಲೇ ಲೆಕ್ಕ ವಿವಿಧ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆ ಡಿಸ್ಕಸ್ ಮಾಡ್ತೀನಿ ಅಂದಿತ್ತು ನೋಡ್ರಿ. ವಾಟ್ ಶುಡ್ ಬಿ ಆಡೆಡ್ ಟು 4,803 ಟು ಗೆಟ್ 9,241. ಇಲ್ಲಿ ನೋಡ್ರಿ 4,803ಕ್ಕೆ ಸೇಮ್ ಇದೇ ತರ ಇದೆ ಅಲ್ವಾ? ಏನನ್ನು ಸೇರಿಸಿದ್ರ 9,241 ಬರುತ್ತದೆ. ಅಂದ್ರೆ ಏನನ್ನ ಅನ್ನೋದು ಇಲ್ಲೇ ಇಟ್ಕೊಳ್ರಿ. 9,241 ಮೈನಸ್ ಈ ಸಂಖ್ಯೆ 4,803. ಇದನ್ನ ತೆಗೆದ್ಬಿಡ್ರಿ. ಚಿಹ್ನೆ ಏನನ್ನೋದು ಬರುತ್ತಿಲ್ಲ. 11ರಲ್ಲಿ 3 ಹೋದ್ರ 8, ಕೆಲವಂತು 1, 3. 12ರಲ್ಲಿ 8 ಹೋದ್ರ 4, ಕೆಲವಂತು 1, 5, 4,438 ಇದೆಯಾ? 4,438 ಇಲ್ಲಿದೆ ನೋಡಿ. ಡಿ 4,438 ಏನನ್ನ ಸೇರಿಸಿದಾಗ 9,000 ಬೇಕಂದ್ರೆ 4,803ಕ್ಕೆ 4,438 ಸೇರಿಸ್ರಿ 9,211 ಬರುತ್ತ. ಈ ರೀತಿ ಪ್ರಶ್ನೆಯನ್ನು ಕೇಳ್ಯಾರ. ಇನ್ನೊಂದಿಷ್ಟು ಪ್ರಶ್ನೆ ಅದಾವು. ಈ ಸಿಲೆಬಸ್ ಮುಗಿಸ್ಬಿಡ್ತೀನಿ. ಇಲ್ಲೇ ಅಂಬರೀಶ್ ಸೇವ್ಡ್ 3, 4, 5 ತುಂಬಾ ಈಸಿ ಅದವು. ಎಲ್ಲ ಮಿಕ್ಸ್ ಪ್ರಾಬ್ಲಮ್ ಅದ. ಸರಿನಾ? ಮಾಡ್ರಿ. ಮಾಡಿ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಬೇಕಂದ್ರೆ ಮಾಡ್ತೀನಿ, ಅವಾಗ ಡಿಸ್ಕಷನ್ ಮಾಡೋಣ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಚಾಪ್ಟರ್ 5 ಫಾರ್ ಅಂಡ್ ನಿಯರ್ ಅನ್ನ ನೋಡೋಣ. ಏನಾದ್ರೂ ಈ ಕ್ವಶನ್ ನಲ್ಲಿ ಮಾಡಕ್ ಆಗ್ಲಿಲ್ಲ ಅಂತಂತಂದ್ರೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೈತಿ. ಸರಿನಾ? 3, 4, 5 ಇವು ಎಷ್ಟು ನೀವು ಟ್ರೈ ಮಾಡ್ರಿ. ಸಿಂಪಲ್ ಅದಾವು. ಸರಿನಾ? ಅದಕ್ಕೆ ಸಂಬಂಧಪಟ್ಟ ಕ್ವಶನ್ ಗಳನ್ನು ನೋಡಿದ್ವಿ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ.